ಹಾಯ್ ನಮಸ್ಕಾರ. ನಾನು ಶಿವಕುಮಾರ್ ಚೌಹಾಣ್. ಪ್ರೀತಿಯ ಸ್ನೇಹಿತರೆ, ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಇವಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀರಿ. ಅದರ ನಡುವೆ ಇವಾಗ ಈ GPSTR ಮತ್ತೆ HSTR ಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಆ ದಿಸೆಯಲ್ಲಿ ನಮ್ಮ ಪ್ರಯತ್ನ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನಮ್ದು ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ಧಾರವಾಡದ ವತಿಯಿಂದ ಸೊ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಉತ್ತಮವಾಗಿರ್ತಕ್ಕಂಥ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಈ ಹಿಂದೆ ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೆ. ಸೊ ಆ ವಿಡಿಯೋಗಳನ್ನ ಸಾಕಷ್ಟು ವೀಕ್ಷಣೆ ಮಾಡಿದ್ದೀರಿ ಕೂಡ. ಇನ್ನು ಮುಂದೆ ಇವಾಗ ನಾನು ಮಾತಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ GPSTR ಗೆ ಸಂಬಂಧಪಟ್ಟಂತೆ ಅಂದ್ರೆ ಗ್ರಾಜುಯೇಟ್ ಟೀಚರ್ ಪೋಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ. ಸೊ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಪೋಸ್ಟ್ ಅಂತ ಹೇಳಿ ಅಂದ್ರೆ GPSTR ಅಂತ ಹೇಳಿ ಕರಿತೀವಿ. GPSTR ಅಂತ ಹೇಳಿ ಕರಿತೀವಿ. ಈ GPSTR ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿನ ಇವತ್ತು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇನ್ನು ಕೆಲವು ದಿನಗಳಲ್ಲಿ ನೋಟಿಫಿಕೇಶನ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಸೊ ತಾವೆಲ್ಲರೂ ಕೂಡ ಪ್ರಿಪರೇಷನ್ ಅಲ್ಲಿ ಇದ್ದೀರಿ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಮ್ಮ ಕ್ಲಾಸಿಕ್ ಸಂಸ್ಥೆಯ ವತಿಯಿಂದ ಒಂದು ಸಣ್ಣದೊಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ವಿಡಿಯೋನ ರೆಡಿ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರೋದ್ರ ಪ್ರಕಾರ ಈಗಿನ ಟ್ರೆಂಡಿಗೆ ತಕ್ಕ ಹಾಗೆ ಸಾಕಷ್ಟು ಜನ ಸ್ಪರ್ಧಾಕಾಂಕ್ಷಿಗಳಿದ್ದೀರಿ. ಸೊ ತಾವೆಲ್ಲರೂ ಕೂಡ ಪ್ರಿಪರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಈಗ ಆಲ್ರೆಡಿ ನೀವು ತಯಾರಿನ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಒಳ್ಳೆಯ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ತೀರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಸೊ ಮೊದಲನೇದಾಗಿ ನೀವು ಈಗ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದೀರಿ ಅಂತ ಅಂದ್ಮೇಲೆ ಇದರಲ್ಲಿ ಯಾವ ರೀತಿ ನೀವು ಓದಬೇಕು, ಹೆಂಗೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಂಡು ನಂತರದಲ್ಲಿ ನನ್ನ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಅಲ್ಲಿ ಪೌರನೀತಿ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ ಇರ್ತದೆ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಯಾವ ರೀತಿ ಕ್ವಶನ್ಸ್ಗಳು ರೈಸ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಮಾತಾಡ್ತಾ ಹೋಗೋಣ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ, ನೀವು GPSTR ಗೆ ಸಂಬಂಧಪಟ್ಟಂಗೆ ಒಟ್ಟು ಮೂರು ಪತ್ರಿಕೆಗಳು ಬರ್ತವೆ. ಆ ಮೂರು ಪತ್ರಿಕೆಗಳಲ್ಲಿ ಅದರಲ್ಲಿ ಪೇಪರ್ ಒನ್ ಅಂತ ಹೇಳಿ ಪೇಪರ್ ಒನ್ ಎಂಬತಕ್ಕಂಥ ಈ ಪತ್ರಿಕೆಯಲ್ಲಿ ಇದು 150 ಅಂಕಗಳಿಗಿದೆ. 150 ಅಂಕಗಳಿಗೆ ಇರತಕ್ಕಂಥದ್ದು. ಅದಾದ್ಮೇಲೆ ಇನ್ನೊಂದು ಪೇಪರ್ ಟೂ ಅಂತ ಹೇಳಿ ಸೊ ಪೇಪರ್ ಟೂ ಇದರಲ್ಲಿ ನಿಮಗೆ ಇದರಲ್ಲೂ ಕೂಡ 150 ಅಂಕಗಳಿಗೆ ಇರ್ತದೆ. ಆಮೇಲೆ ಅದರ ಜೊತೆಗೆ ಇನ್ನೊಂದು ಪೇಪರ್ ತ್ರೀ ಅಂತ ಹೇಳಿ ಇದರಲ್ಲಿ ಕೂಡ ನಿಮಗೆ 100 ಅಂಕಗಳಿಗೆ ಇರ್ತದೆ. ಎಷ್ಟು ಅಂಕಗಳು? 100 ಅಂಕಗಳು. ಒಟ್ಟು ಟೋಟಲ್ ಮಾಡಿದ್ವಿ ಅಂತ ಹೇಳಿದ್ರೆ ಅಂತ ಸನ್ನಿವೇಶದಲ್ಲಿ ನಮಗೆ ಸಿಗ್ತಕ್ಕಂಥದ್ದು 400 ಅಂಕಗಳಿಗೆ ನೀವು ಎಕ್ಸಾಮ್ಸ್ ಅನ್ನ ಬರೀತೀರಿ. ಸೊ 400 ಅಂಕಗಳಿಗೆ ಎಕ್ಸಾಮ್ಸ್ ಅನ್ನ ಬರೀತೀರಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ 150 ಅಂಕಗಳು ಏನಿದಾವಲ್ಲ, ಇದು GK ಪಾರ್ಟ್ ಇದ್ದಂಗೆ. ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ ಕನ್ನಡ, ಇಂಗ್ಲಿಷ್ ಸೇರಿದಂತೆ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಷಯಗಳು ಕವರ್ ಆಗ್ತವೆ. ಇದನ್ನ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ಬರು ಕೂಡ ಇದನ್ನ ಬರೀಲೇಬೇಕಾಗ್ತದೆ. ಸೊ ಹಾಗಾಗಿ ಇದು ನಮಗೆ ಇದು ಕಂಪಲ್ಸರಿ ಪೇಪರ್, ಇದೆಲ್ಲರೂ ಕೂಡ ಇದನ್ನ ಬರೀಲೇಬೇಕಾಗ್ತದೆ. ಆಮೇಲೆ ಅದ್ರ ಜೊತೆಗೆ ಇನ್ನ ಪೇಪರ್ ಟು ಪರ್ಟಿಕ್ಯುಲರ್ ಆಗಿ ನಿಮ್ಮ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನೋಡ್ರಿ, ಇದರಲ್ಲಿ ಪೇಪರ್ ಒನ್ ನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 150ಕ್ಕೆ 150 ಎಲ್ಲವೂ ಕೂಡ ಇವು MCQ ಕ್ವಶನ್ಸ್ ಇರ್ತವೆ. ಅಂದ್ರೆ ನೀವು ಬಹು ಆಯ್ಕೆಯ ಪ್ರಶ್ನೆಗಳು ಅಂತ ಏನ್ ಕರಿತಿರಲ್ಲ, ಆ ರೀತಿಯಾಗಿ ಇರ್ತಕ್ಕಂಥ ಪ್ರಶ್ನೆಗಳು 150 ಅಂಕಗಳಿಗೆ, ಅಂದ್ರೆ 150 ಪ್ರಶ್ನೆಗಳು ಇರ್ತವೆ. ಆ 150 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾದಂತ ಒಂದು ಸಿಚುವೇಶನ್. ಅದಾದ್ಮೇಲೆ ನಂತರದಲ್ಲಿ ಪೇಪರ್ ಟೂಗೆ ನೀವು ಬರಬೇಕು ಅಂತ ಅನ್ನೋದಾದ್ರೆ 150 ಅಂಕಗಳು ಬರ್ತವೆ. ಇದರಲ್ಲಿ ಯಾವ ರೀತಿ ಇರ್ತದಪ್ಪ ಅಂತ ಹೇಳಿದ್ರೆ, ಇದರಲ್ಲಿ 50 ಅಂಕಗಳಿಗೆ ನೀವು MCQ ಪ್ರಶ್ನೆಗಳನ್ನ ನೋಡ್ತೀರಿ. ಮತ್ತೆ 100 ಅಂಕಗಳು ಏನಿದಾವಲ್ಲ, ಇದು ನಿಮಗೆ ವಿವರಣಾತ್ಮಕ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ. ಸೊ ಟೋಟಲ್ ಅಲ್ಲಿಗೆ 150 ಅಂಕಗಳಿಗೆ ನೀವು ಇಲ್ಲಿ ಎಕ್ಸಾಮ್ಸ್ ಅನ್ನ ಬರೀಬೇಕಾದಂತಹ ಸನ್ನಿವೇಶ, ಅಂದ್ರೆ ಎರಡನೇ ಪೇಪರ್ ಅಲ್ಲಿ ತಗೋಬೇಕಾಗ್ತದೆ. ಇದು ಒಂದ್ ಕಡೆ. ಅದಾದ್ಮೇಲೆ ಇನ್ನ 100 ಅಂಕಗಳು ಏನಿದಾವಲ್ಲ, ಈ 100 ಅಂಕಗಳು, ಆ 100 ಅಂಕಗಳು ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಕನ್ನಡ ಅಂದ್ರೆ ಭಾಷಾ ಶಿಕ್ಷಕರನ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಯಾರು ನೀವು ಬರೆಯಕ್ಕೆ ಹೊರಟಿದ್ದೀರೋ ಅವರೆಲ್ಲರೂ ಕೂಡ ಕಂಪಲ್ಸರಿ ಬರೀಲೇಬೇಕಾಗಿರ್ತಕ್ಕಂಥ ಪತ್ರಿಕೆ ಅದು. ಸೊ ಹಾಗಾಗಿ ಒಟ್ಟು ಟೋಟಲ್ 400 ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರ್ತದೆ. ನೀವು ಅದನ್ನ ಬರೀಬೇಕಾಗ್ತದೆ ಅಂತಕ್ಕಂಥದ್ದು. ಸೊ ಮುಂಚೆ ಎಲ್ಲ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಬರೀ MCQ ಕ್ವಶನ್ಸ್ ಗಳನ್ನ ನೋಡ್ತಾ ಇದ್ವಿ. ಅದರಲ್ಲಿ ಹೈಯೆಸ್ಟ್ ತೆಗೆದುಕೊಂಡವರಿಗೆ ಮೆರಿಟ್ ನ ಬೇಸ್ ಮೇಲೆ ನಾವು ಕೊಡ್ತಾ ಇದ್ದಿದ್ದನ್ನ ನಾವು ನೋಡ್ತಿದ್ವಿ.
ಬಟ್ ಇವಾಗೆಲ್ಲ ಏನಿಲ್ಲ, ಇವಾಗೆಲ್ಲ ಚೇಂಜಸ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಗಳನ್ನ ಅಂದ್ರೆ ಪ್ರಶ್ನೆಗಳನ್ನು ಸಹ ನೀವು ಅಟೆಂಡ್ ಮಾಡ್ಬೇಕಂತ ಸನ್ನಿವೇಶಗಳು ಒದಗಿ ಬರ್ತವೆ. ಬಟ್ ಒಂದು ಕ್ಲಿಯರ್ ಪಿಕ್ಚರ್ ಒಂದು ಕೊಟ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ ನೋಡಿ, ಇವಾಗ ನೀವು ಹೈಸ್ಕೂಲ್ ಅಂದ್ರೆ 6th ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು 5th 6th 7th 8th ಸ್ಟ್ಯಾಂಡರ್ಡ್, ಸೊ 6ನೇ ತರಗತಿಯಿಂದ ಹಿಡಿದು 7 8ನೇ ತರಗತಿ ಜೊತೆಗೆ 9 10ನೇ ತರಗತಿಯವರೆಗೆ ನೀವು ಆಲ್ಮೋಸ್ಟ್ ನಿಮ್ಮ ನಿಮ್ಮ ಯಾವ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ಇದೆಯೋ ಆ ಎಲ್ಲಾ ಸಬ್ಜೆಕ್ಟ್ ಗಳನ್ನ ನೀವು ನೀಟಾಗಿ ಪ್ರಿಪರೇಷನ್ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇರಬೇಕು, ಲೈನ್ ಬೈ ಲೈನ್ ಪ್ರಿಪರೇಷನ್ ಇರ್ಲಿ. ಕಾನ್ಸೆಪ್ಟ್ ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ನ ನೀಟಾಗಿ ಅರ್ಥ ಮಾಡ್ಕೊಂಡು ಲೈನ್ ಬೈ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾ ಹೋಗ್ರಿ. ಸೊ ಅವಾಗ ನಿಮಗೆ ಒಂದು ಐಡಿಯಾ ಬರ್ತಾ ಹೋಗ್ತದೆ. ಅದರಲ್ಲಿ ಮತ್ತೆ ಸಿಲೆಬಸ್ ಅನ್ನ ಬಿಟ್ಟು ಮತ್ತೆ ಹೊರಗಡೆ ಹೋಗ್ಬೇಡ್ರಿ. ಸೊ ಆ ದಿಸೆಯಲ್ಲಿ ನೋಡೋದಾದ್ರೆ, ಈಗ ಪೌರನೀತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಸಮಾಜ ವಿಜ್ಞಾನ ಎಂಬತಕ್ಕಂತ ಒಂದು ಪತ್ರಿಕೆಯಲ್ಲಿ ಸಮಾಜ ವಿಜ್ಞಾನ, ಈಗ ನಾವು 150 ಅಂತ ಹೇಳಿ ಪರ್ಟಿಕ್ಯುಲರ್ ಪೇಪರ್ ಅಂತ ಹೇಳಿ ನೋಡಿದ್ವಲ್ಲ, ಆ 150 ಅಂಕಗಳ ಒಂದು ಇದರಲ್ಲಿ ನಂದು ಒಂದು ಪಾರ್ಟ್ ಅಂದ್ರೆ ನಮ್ದು ಪೌರನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಅಂದ್ರೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ರೈಸ್ ಆಗಬಹುದು, ಮತ್ತೆ ಅಲ್ಲಿ ನೀವು ಯಾವ್ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು, ಮತ್ತೆ ಯಾವ್ಯಾವ ಪುಸ್ತಕಗಳನ್ನ ಓದಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ತರಗತಿಯಲ್ಲಿ ನಾನು ನಿಮಗೆ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ ಸ್ನೇಹಿತರೆ. ಸೊ ಹಾಗಾದ್ರೆ ನೋಡೋಣ ಮುಂದೆ ಯಾವ ರೀತಿ ಇರ್ತದೆ ಅಂತ ಹೇಳಿ ನೋಡುವ. ಸೊ ಮುಂದೆ ಈಗ ನಾವು ಗಮನಿಸೋದಾದ್ರೆ ನೋಡಿ, ಇಲ್ಲಿ ಪೌರನೀತಿ ಅಥವಾ ರಾಜ್ಯಶಾಸ್ತ್ರ ಅಂತ ಹೇಳಿ ಕರ್ಕೊಳ್ತೀವಿ ನಾವು. ಪೌರನೀತಿ ಅಥವಾ ರಾಜ್ಯಶಾಸ್ತ್ರ ಅಂದ್ರೆ ಸಿವಿಕ್ಸ್ ಈಸ್ ನಥಿಂಗ್ ಬಟ್ ರಾಜ್ಯಶಾಸ್ತ್ರ ಅನ್ನೋ ಅರ್ಥದಲ್ಲಿ ನಾವು ಬಳಸ್ಕೊಳ್ತೀವಿ. ಆಲ್ಮೋಸ್ಟ್ ರಾಜ್ಯಶಾಸ್ತ್ರ ಅಂತ ಬಂದಾಗ ಮ್ಯಾಕ್ಸಿಮಮ್ ಏರಿಯಾಗಳು ಕವರ್ ಆಗ್ತಕ್ಕಂಥದ್ದು ನಿಮಗೆ ಕಾನ್ಸ್ಟಿಟ್ಯೂಷನ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಗಳು ಫ್ರೇಮ್ ಆಗ್ತಿರ್ತವೆ. ಸೊ ರಾಜ್ಯಶಾಸ್ತ್ರ ಎಂಬುದರಲ್ಲಿ ಅದರಲ್ಲಿ ಒಂದು ಪಾರ್ಟ್ ಅಂತ ಅನ್ಕೋಬಹುದು ನಾವು. ಅದು ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಮಾಹಿತಿ ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಅದು ಮ್ಯಾಕ್ಸಿಮಮ್ ಭಾರತೀಯ ಸಂವಿಧಾನದ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಗಳು ರೈಸ್ ಆಗೋದನ್ನ ನಾವು ನೋಡ್ತೀವಿ. ದೆನ್ ಅದಾದ್ಮೇಲೆ ಇದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ ಇರ್ತದೆ, ಮತ್ತೆ ನಾವು ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿ, ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಪರೇಷನ್ ಇರ್ತದೆ, ನಾವು ಯಾವ ರೀತಿ ಇದನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಸೊ ನೋಡ್ತಾ ಬರೋಣ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಕಟ್ ಆದಂತ ಮಾಹಿತಿನ ಕೊಡ್ತೀನಿ. ಒಂದು ಸಿಸ್ಟಮೆಟಿಕ್ ಆರ್ಡರ್ ಅಲ್ಲಿ ಇದನ್ನ ತಿಳ್ಕೊಳ್ತಾ ಹೋಗಿ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ಒಂದೇ ಅಟೆಂಪ್ಟ್ ಅಲ್ಲಿ. ನೋಡಿ, ನೀವು ತುಂಬಾ ಕಷ್ಟ ಪಡುವಂತ ಅವಶ್ಯಕತೆ ಇಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ಸಿಲೆಬಸ್ ನ ಬೇಸ್ ಇಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಒಂದಿಷ್ಟು ಪುಸ್ತಕಗಳನ್ನ ಸರಿಯಾದ ರೀತಿಯಲ್ಲಿ ರೆಫರ್ ಮಾಡಿದ್ರಿ ಅಂತ ಹೇಳಿದ್ರೆ, ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸರಿಯಾಗಿ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳು ಇರೋದಿಲ್ಲ ಅಂತ ಹೇಳ್ಬಹುದು. ಸೊ ಆ ದಿಸೆಯಲ್ಲಿ ನೋಡಿದಾಗ ಈಗ ಮೊದಲನೇದಾಗಿ ಭಾರತೀಯ ಸಂವಿಧಾನ, ಅದರಲ್ಲಿ ಭಾರತೀಯ ಸಂವಿಧಾನ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಎಲ್ಲವೂ ಬಂದ್ಬಿಡ್ತು. ಭಾರತೀಯ ಸಂವಿಧಾನ ಅಂತ ಹೇಳಿದ್ರೆ ಸೊ ಸಂವಿಧಾನದ ಬೆಳವಣಿಗೆ ಇತಿಹಾಸದಿಂದ ಹಿಡಿದು ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನ್ಯಾಯಾಂಗ ವ್ಯವಸ್ಥೆ ಎಲ್ಲವೂ ಬಂದ್ಬಿಡುತ್ತಲ್ಲಿ ಟೋಟಲಿ. ಸೊ ಅದರಲ್ಲಿ ಸಬ್ ಪಾರ್ಟ್ಗಳು ಯಾವ ರೀತಿ ಬರ್ತಾ ಹೋಗ್ತಿರ್ತವೆ ಅಂತ ನಾವು ನೋಡೋದಾದ್ರೆ, ಈಗ ರಾಜನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅಂತ ಹೇಳಿ ಕೊಟ್ಟಿದ್ದಾನೆ. ಇದರ ನಡುವೆ ಯಾವ ರೀತಿ ಇರ್ತದಪ್ಪ ಅಂತ ಹೇಳಿದ್ರೆ, ಈಗ ಇದರಲ್ಲಿ ಸಂವಿಧಾನದ ರಚನೆ ಯಾವ ರೀತಿ ಆಗುತ್ತೆ ಅಂತೇಳಿ ನಾವು ನೋಡ್ಕೋಬೇಕಾಗುತ್ತೆ. ಅಂದ್ರೆ ಸಂವಿಧಾನದ ರಚನೆ ಯಾವ ರೀತಿ ಆಗುತ್ತೆ, ಇದರಲ್ಲಿ ಎಷ್ಟು ಜನ ರಚನಾ ಸಭೆ ರಚನಾ ಸಭೆಯ ಸದಸ್ಯರು ಎಷ್ಟು ಜನ ಇದ್ರು, ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಸನ್ನಿವೇಶ ಇತ್ತು ಅಂದ್ರೆ ಎಷ್ಟು ಜನ ಇದ್ರು, 389 ಜನ ಇದ್ರು. ಆಮೇಲೆ 299 ಜನ ನಂತರದಲ್ಲಿ ಆಗ್ತಾರೆ. ತದನಂತರದಲ್ಲಿ ಮತ್ತೆ ಅಲ್ಲಿಂದ ಹಿಡ್ಕೊಂಡು ಸಂವಿಧಾನದ ರಚನಾ ಸಭೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಳ್ತಾ ಅಂದ್ರೆ ಪ್ರಿಪೇರ್ ಆಗುತ್ತೆ. ಆಮೇಲೆ ನಾವು ಯಾವ ದೇಶದಿಂದ ಪಡ್ಕೊಂಡ್ವಿ, ಅಲ್ಲಿಂದ ತೆಗೆದುಕೊಂಡು ಎಷ್ಟು ಸಮಿತಿಗಳಿದ್ವು ಅಂತಕ್ಕಂಥದ್ದು. ಅದಾದ್ಮೇಲೆ ಮತ್ತೆ ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವೇನು, ಆಮೇಲೆ ಕರಡು ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ ಅಂತ ಹೇಳಿ ಕರಿತೀವಿ. ಸೊ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು, ಡ್ರಾಫ್ಟಿಂಗ್ ಕಮಿಟಿ ಯಾವಾಗ ರಚನೆ ಆಯಿತು, ಮತ್ತೆ ಅದರ ಮೇನ್ ಉದ್ದೇಶಗಳೇನಾಗಿತ್ತು, ಆಮೇಲೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ಸಮಿತಿ ರೆಡಿ ಆಗ್ತದೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ನೇತೃತ್ವದ ಸಮಿತಿ. ಮತ್ತೆ ಆ ಸಂವಿಧಾನದ ಬೆಳವಣಿಗೆ ಹಂತಗಳು ಯಾವ ರೀತಿ ಇದ್ವು, ಅದರಲ್ಲಿ ನಮ್ಮ ಸಂವಿಧಾನದ ರಚನಾಕರ್ತರ ಒಂದು ರೀತಿ ನೀತಿಗಳು ಏನಿದ್ವು, ಮತ್ತೆ ಅಲ್ಲಿ ನಾವು ಸೇರಿಸಬೇಕಾಗಿದ್ದಂತ ವಿಷಯಗಳೇನಿದ್ವು, ಆಮೇಲೆ ಅಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಇರತಕ್ಕಂತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿನ ಆ ಫಸ್ಟ್ ಚಾಪ್ಟರ್ ಅಲ್ಲಿ ಅಂದ್ರೆ ಆ ಒಂದು ಸನ್ನಿವೇಶದಲ್ಲಿ ನೀವು ತಿಳ್ಕೊಂಡ್ರೆ ಸಾಕಾಗ್ತದೆ. ನೀವು ಎಲ್ಲದಕ್ಕಿಂತ ಮುಂಚಿತವಾಗಿ ನೋಡಿ, ನಾವು GPSTR ಎಕ್ಸಾಮ್ಸ್ ಅನ್ನ ಬರೀಲಿಕ್ಕೆ ಹೊರಟಿರೋದ್ರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಈ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಪೋಸ್ಟ್ ಇದು. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಈ ಹೈಯರ್ ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ ಲೆವೆಲ್ ನ ಪುಸ್ತಕಗಳನ್ನ ಸರಿಯಾಗಿ ನಾವು ತಿಳ್ಕೊಂಡ್ರೆ ಸಾಕಾಗ್ತದೆ ಅಂತ ನನ್ನ ಅನಿಸಿಕೆ.
ಯಾಕೆಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡಿದೀನಿ. ಅಟ್ ದ ಸೇಮ್ ಟೈಮ್ ಸಾಕಷ್ಟು ಪಾಠ ಮಾಡಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ, ನೀವು ಇಷ್ಟು ಮಾಹಿತಿಯನ್ನ ಸ್ವಲ್ಪ ಎಲಾಬರೇಟ್ ಮಾಡ್ಕೊಂಡು ಆ ಆ ಆ ಬುಕ್ಸ್ ಗಳನ್ನ ಅಂದ್ರೆ 6th ಸ್ಟ್ಯಾಂಡರ್ಡ್ ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ ವರೆಗೆ ಇರ್ತಕ್ಕಂಥ ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನ ಇಟ್ಕೊಂಡು ಸ್ವಲ್ಪ ವಿಷಯವನ್ನ ಎಲಾಬರೇಟ್ ಮಾಡ್ತಾ ಈಗಿನ ಟ್ರೆಂಡಿಗೆ ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾ ಇದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾವನ್ನ ಹರಿಸ್ತಾ, ಇದ್ರ ಬಗ್ಗೆ ಇನ್ನೊಂದ್ಸರಿ ನಾನು ಮತ್ತೊಂದು ವಿಡಿಯೋನ ಮಾಡ್ತೀನಿ. ಯಾಕಂದ್ರೆ ಒಂದಿಷ್ಟು ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಬಂದು ನಾನು ನಿಮ್ಮೊಂದಿಗೆ ಪ್ರಸ್ತುತಪಡಿಸ್ತೀನಿ. ಸೊ ಅದೊಂದು ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈಗಿನ ಟ್ರೆಂಡಿಗೆ ತಕ್ಕಂಗೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಪ್ರಿಪರೇಷನ್ ಮಾಡ್ಕೊಂಡ್ರೆ ನಮ್ಮ ಸಬ್ಜೆಕ್ಟ್ ಅನ್ನ ಈಸಿಯಾಗಿ ತಗೋಬಹುದು ಅಂತ ಹೇಳಿ. ಸೊ ಅದ್ರ ಜೊತೆಗೆ ಇನ್ನ ಇದರಲ್ಲಿ ಈಗ ಪ್ರಿಯಾಂಬಲ್ ಮೇಲೆ ಇತ್ತೀಚೆಗೆ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದಾವೆ. ಪ್ರಿಯಾಂಬಲ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಪ್ರಸ್ತಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿನ ಸ್ವಲ್ಪ ಕಲೆ ಹಾಕೋದು, ಯಾವ ದೇಶದಿಂದ ಪಡ್ಕೊಂಡಿದೀವಿ, ಆಮೇಲೆ ಪ್ರಿಯಾಂಬಲ್ನ ಹಿನ್ನೆಲೆ ಏನು, ಸಂವಿಧಾನದ ರಚನಾ ಸಭೆಯ ಸದಸ್ಯರು ಪ್ರಿಯಾಂಬಲ್ನೇ ಯಾಕೆ ನಂಬ್ಕೊಂಡಿದ್ರು, ಯಾಕೆ ಅದ್ರ ಬೇಸ್ ಮೇಲೆನೆ ಕಾನ್ಸ್ಟಿಟ್ಯೂಷನ್ ಅನ್ನ ಯಾವ ರೀತಿ ತಗೊಂಡು ಬರ್ತಾರೆ. ಸೊ ಒಂದ್ ಐಡಿಯಾ ಸಿಕ್ತು ಅಂದ್ರೆ ಪ್ರಿಯಾಂಬಲ್ ಅನ್ನ ನಾವು ರೆಡಿ ಮಾಡಿದ ಮೇಲೆ ಅದ್ರ ಬೇಸ್ ಮೇಲೆ ನಾವು ಕಾನ್ಸ್ಟಿಟ್ಯೂಷನ್ ಅನ್ನ ರೆಡಿ ಮಾಡ್ಲಿಕ್ಕೆ ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಕ್ತು. ಅದರಲ್ಲಿ ಇದು ನೆಹರೂರವರ ಪಾತ್ರ ತುಂಬಾ ದೊಡ್ಡದಾಗಿತ್ತು. ಇತ್ತೀಚಿನ ಟ್ರೆಂಡಿಂಗ್ ಅಲ್ಲಿ ಇತ್ತೀಚಿನ ಸನ್ನಿವೇಶಕ್ಕೆ ತಕ್ಕಂಗೆ ಆ ಪ್ರಿಯಾಂಬಲ್ಗೆ ಸಂಬಂಧಪಟ್ಟಂಗೆ ಈ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬತಕ್ಕಂಥ ಪದಗಳು ಸ್ವಲ್ಪ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ತಾ ಇದ್ದಾವೆ ಅಂತ ಹೇಳಿ ಅದನ್ನ ತೆಗೆದುಹಾಕಬೇಕು ಅನ್ನೋ ಒಂದು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಇಂತಹ ವಿಷಯಗಳ ಮೇಲೆ ಸ್ವಲ್ಪ ನಾವು ಗಮನ ಹರಿಸಬೇಕಾಗುತ್ತೆ. ತದನಂತರದಲ್ಲಿ ಪ್ರಿಯಾಂಬಲ್ ಒಳಗೊಂಡಿರ್ತಕ್ಕಂಥ ಅಂಶಗಳು ಒಂದಿಷ್ಟು ಪದಗಳು ಅದರಲ್ಲಿ ಭಾರತದ ಪ್ರಜೆಗಳಾದಂತ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಅದರ ನ್ಯಾಯ, ಸ್ವತಂತ್ರ, ಸಮಾನತೆ, ಐಕ್ಯತೆ ಮತ್ತು ಭ್ರಾತೃತ್ವ ಈ ರೀತಿಯಾಗಿ ಒಂದಿಷ್ಟು ಪದಗಳು ಬರ್ತವೆ. ಆ ಪದಗಳ ಮೇಲೆ ಪ್ರಶ್ನೆಗಳು ರೈಸ್ ಆಗಿರ್ತಕ್ಕಂಥ ಉದಾಹರಣೆಗಳನ್ನ ನೋಡಬಹುದು. ಸೊ ಈ ರೀತಿಯಾಗಿ ಮತ್ತೆ ಅದರ ನಡುವೆ ಒಂದು ಪ್ರಕರಣ ಬರ್ತದೆ. ಸೊ ಕೇಶವಾನಂದ ಭಾರತಿ ಪ್ರಕರಣ, ಆ ಕೇಶವಾನಂದ ಭಾರತಿ ಪ್ರಕರಣವನ್ನ ಟಚ್ ಕೊಟ್ಕೊಂಡು ಆ ಕೇಶವಾನಂದ ಭಾರತಿ ಇತ್ತೀಚಿನ ದಿನಗಳಲ್ಲಿ ಅಂತ ಅಲ್ಲ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಗಮನಿಸ್ತಾ ಇದೀರಿ ಈ ಕೇಶವಾನಂದ ಭಾರತಿ ಪ್ರಕರಣ ಇದರ ಮೇಲೆ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆಗಳು ಇರ್ತವೆ. ಯಾಕೆಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ಕ್ಲಿಯರ್ ಕಟ್ ಆಗಿ ಅರ್ಥೈಸಿದಂತ ಪ್ರಕರಣ, ಬೇಸಿಕ್ ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನ್ ಅನ್ನ ಬೇಸಿಕ್ ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಿರ್ತಕ್ಕಂತೆ ಮಾತಾಡಿರ್ತಕ್ಕಂಥ ಅತ್ಯಂತ ಪ್ರಮುಖ ಪ್ರಕರಣ ಇದು. ಸಂವಿಧಾನವನ್ನ ಕ್ಲಿಯರ್ ಕಟ್ ಆಗಿ ಅರ್ಥೈಸಿರ್ತಕ್ಕಂಥ ಪ್ರಕರಣ, ಇದರ ಬೇಸ್ ಮೇಲೆ 100% ಪ್ರಶ್ನೆಗಳು ಬರ್ತವೆ. ಆಮೇಲೆ ತದನಂತರದಲ್ಲಿ ಈ ಪ್ರಕರಣವನ್ನ ಬೇಸ್ ಆಗಿ ಇಟ್ಕೊಂಡು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ 1976ನೇ ಇಸ್ವಿಯಲ್ಲಿ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ, ಒಂದಿಷ್ಟು ಬದಲಾವಣೆಗಳನ್ನ ತರ್ತಾರೆ. ನಾವು ಅದನ್ನ ಬೇಸ್ ಆಗಿ ಇಟ್ಕೊಂಡು ಪ್ರಸ್ತಾವನೆಗೆ ನಾವು 3 ಪದಗಳನ್ನ ಸೇರ್ಪಡೆ ಮಾಡ್ತೀವಿ. ಸೊ ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬತಕ್ಕಂತ ಒಂದು ಪದವನ್ನ. ಸೊ ಈ ರೀತಿಯಾಗಿ ಸೋಷಿಯಾಲಿಸ್ಟಿಕ್, ದೆನ್ ಸೆಕ್ಯುಲರ್ ಎಂಬತಕ್ಕಂಥ ಪದ, ಮತ್ತೆ ಐಕ್ಯತೆ ಎಂಬತಕ್ಕಂಥ ಪದ, ಇಂಟಿಗ್ರಿಟಿ ಅಂಡ್ ಫ್ರೆಟರ್ನಿಟಿ ಎಂಬತಕ್ಕಂಥ ಪದಗಳು, ಅಂದ್ರೆ ಇಂಟಿಗ್ರಿಟಿ ಎಂಬತಕ್ಕಂಥ ಪದವನ್ನ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ 3 ಪದಗಳನ್ನ ಸೇರ್ಪಡೆ ಮಾಡ್ಕೊಳ್ತೀವಿ. ಈ ಸನ್ನಿವೇಶಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ರೈಸ್ ಆಗ್ತವೆ. ಈ ರೀತಿಯಾಗಿ ಮೇನ್ ಹಿಂಟ್ಸ್ ಗಳ ಮೇಲೆ ನೀವು ಬರೀ MCQ ಅಷ್ಟೇ ಪ್ರಯತ್ನ ಮಾಡೋದಲ್ಲ, MCQ ನ ಯಾವ ರೀತಿ ನಾವು ಟಿಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅಷ್ಟೇ ನೀವು ಪ್ರಯತ್ನ ಮಾಡೋದಲ್ಲ, ಅಷ್ಟೇ ಒಂದ್ ಸ್ವಲ್ಪ ಐಡಿಯಾವನ್ನ ತೆಗೆದುಕೊಳ್ಳೋದಲ್ಲ, ಅದ್ರ ಸ್ವಲ್ಪ ಅದ್ರ ಮೇಲೆ ವಿವರಣಾತ್ಮಕವಾಗಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು. ಸದ್ಯದ ಪರಿಸ್ಥಿತಿನ ಕನೆಕ್ಟಿವಿಟಿ ಇಟ್ಕೊಂಡು ಪ್ರಶ್ನೆಗಳನ್ನ ರೈಸ್ ಮಾಡ್ತಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಯಾಕಂದ್ರೆ ನಾನು ಒಂದ್ ರೌಂಡ್ GPSTR ನ ಬರ್ದಿದ್ದೀನಿ. ಆ ಎಕ್ಸಾಮ್ಸ್ ಅನ್ನ ಬರೆದಂತ ಸಂದರ್ಭದಲ್ಲಿ ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಸದ್ಯದ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು 1-2 ಪ್ರಶ್ನೆಗಳು ರೈಸ್ ಆಗಿದ್ದಂತ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಈಗಿನ ಪಾಠಗಳಿಗೆ ತಕ್ಕಂಗೆ ನಾವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ಅಂದ್ರೆ, ಈಗಿನ ಸನ್ನಿವೇಶಗಳಿಗೆ ತಕ್ಕಂಗೆ ನಮ್ಮ ಪಾಠವನ್ನ ನಾವ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ. ಆಮೇಲೆ ಎಕ್ಸಾಮ್ಸ್ ಅನ್ನ ಬರೆಯೋದು ಕೂಡ ಒಂದು ಕಲೆ. ಸೊ ಹಾಗಾಗಿ ಇಲ್ಲಿ ಮುಂಚೆ ಎಲ್ಲ MCQ ಕ್ವಶನ್ಸ್ ಗಳು ಇರ್ತಾ ಇದ್ವು, ಓಕೆ, ಬಟ್ ಇವಾಗ ಸ್ವಲ್ಪ ವಿವರಣಾತ್ಮಕ ಪ್ರಶ್ನೆಗಳು ಬರ್ತಾ ಇದಾವೆ. ಸೊ ಹಾಗಾಗಿ ನೀವು ಅದ್ರ ಕಡೆನೂ ಸ್ವಲ್ಪ ಗಮನ ಹರಿಸಬೇಕಾಗಿರೋದು ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮೇನ್ ಆಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಅದನಂತರದಲ್ಲಿ ಈ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಬರ್ತವೆ, ಫಂಡಮೆಂಟಲ್ ರೈಟ್ಸ್. ಆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ, ಅದು GPSTR ಅಂತ ಅಲ್ಲ, ಅಥವಾ HSTR ಅಂತ ಅಲ್ಲ, ಅಥವಾ ಬೇರೆ ಇನ್ಯಾವುದೇ ಟೀಚರ್ ಪೋಸ್ಟ್ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆಗಳು ನಿಮಗೆ ಫಂಡಮೆಂಟಲ್ ರೈಟ್ಸ್ ಮೇಲೆ ಇತ್ತೀಚೆಗೆ ಮಿನಿಮಮ್ ಒಂದು ಪ್ರಶ್ನೆಯಿಂದ ಹಿಡಿದು ಮ್ಯಾಕ್ಸಿಮಮ್ 3 to 4 ಕ್ವಶನ್ಸ್ ಗಳು ರೈಸ್ ಆಗಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡಬಹುದು. ಸೊ ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ
ಫಂಡಮೆಂಟಲ್ ರೈಟ್ಸ್ ಇಟ್ಸ್ ಅ ಹಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಾರ್ಟ್ ಅಂಡ್ ಸೋಲ್ ಅಂತ ಹೇಳಿ ಕರ್ಕೊಳ್ತೀವಿ. ಆಮೇಲೆ ಆರ್ಟಿಕಲ್ 32 ಇಟ್ಸ್ ಅ ಫಂಡಮೆಂಟಲ್ ರೈಟ್. ದೆನ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಈ ಫಂಡಮೆಂಟಲ್ ರೈಟ್ ಅಂತ ಅನ್ನೋದಕ್ಕಿಂತ ಇದು ಇದು ನಮ್ಮ ಭಾರತ ದೇಶದ ಸಂವಿಧಾನವನ್ನೇ ರಕ್ಷಣೆ ಮಾಡ್ಲಿಕ್ಕೆ ಒಂದು ಹೊಣೆ ಹೊತ್ತಿರ್ತಕ್ಕಂಥ ಒಂದು ಆರ್ಟಿಕಲ್ ಅಂತ ಹೇಳಿ ಹೇಳ್ಬೋದು. ಆಮೇಲೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತಾನೆ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ತೂಕದ ಒಂದು ವಿಧಿ ಅಂತ ಹೇಳಿ ನಾವು ಹೇಳ್ಬೋದು. ಆಮೇಲೆ ಅದರ ಜೊತೆಗೆ ಇನ್ನ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಅದರ ಬೇಸ್ಮೆಂಟ್ ಅಲ್ಲಿ ಸಂವಿಧಾನ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಯಾವ ರೀತಿ ಬೆಳವಣಿಗೆ ಆಯಿತು, ಅದನ್ನ ನಾವು ಯಾವ ದೇಶದಿಂದ ಪಡ್ಕೊಂಡ್ವಿ, ಅಮೆರಿಕಾದಿಂದ ಪಡ್ಕೊಂಡ್ವಿ, ತದನಂತರದಲ್ಲಿ ಯಾವ ಭಾಗದಲ್ಲಿದೆ, 3ನೇ ಭಾಗದಲ್ಲಿದೆ, 12ರಿಂದ 35ನೇ ವಿಧಿಗಳವರೆಗೆ ವಿವರಣೆಯನ್ನು ಒಳಗೊಂಡಿದೀವಿ. ಒಂದು ಲೆಕ್ಕದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಬೇಕಾಗಿರ್ತಕ್ಕಂಥ ಆರ್ಟಿಕಲ್ಸ್ ಗಳನ್ನ ನಾವು ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ ಈಸಿಯಾಗಿ ನಾವು ಸ್ಕೋರ್ ಮಾಡಬಹುದು ಎಂತಕ್ಕಂಥ ವಿಷಯ. ಇದನ್ನ ಹಾರ್ಟ್ ಅಂಡ್ ಸೋಲ್ ಅಂತ ಹೇಳಿ ಕರೀತಾರೆ. ಪಾರ್ಟ್ 3 ಅನ್ನ ನಾವು ಹಾರ್ಟ್ ಅಂಡ್ ಸೋಲ್ ಅಂತ ಹೇಳಿ ಕರ್ಕೊಳ್ತೀವಿ. ಅದಾದ್ಮೇಲೆ ಆರ್ಟಿಕಲ್ 32 ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾರ್ಟ್ ಅಂಡ್ ಸೋಲ್ ಅಂತ ಹೇಳಿ ಕರೆದ್ರು. ಅದೊಂದು. ಆಮೇಲೆ ಅದಾದ ನಂತರದಲ್ಲಿ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಆರ್ಟಿಕಲ್ 19 ಅನ್ನ ಹೇಳ್ತೀವಿ. ಆಮೇಲೆ ಬಿಗ್ಗೆಸ್ಟ್ ಆರ್ಟಿಕಲ್ ಅಂತ ಹೇಳಿ ನಾವು ಕರೆಯೋದಾದ್ರೆ 243 ಆರ್ಟಿಕಲ್ ನ 243ನೇ ವಿಧಿಯನ್ನ ನಾವು ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥ ಆರ್ಟಿಕಲ್ ಅಂತ ಹೇಳಿ ಕರಿಬಹುದು. ಸೊ ಬಹಳಷ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ. ಆಮೇಲೆ ಇತ್ತೀಚೆಗೆ ಆರ್ಟಿಕಲ್ 370 ನ ತೆಗೆದುಹಾಕಿದ್ರು. ಆರ್ಟಿಕಲ್ 370 ಇರ್ತಕ್ಕಂಥ ಅಂಶಗಳನ್ನ ತೆಗೆದುಹಾಕಿದ್ರು. ಆ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಜಮ್ಮು ಕಾಶ್ಮೀರದ ಈಗಿನ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂಗೆ ಸೊ ಸ್ವಲ್ಪ ಸ್ವಲ್ಪ ಕರೆಂಟ್ ಅಫೇರ್ಸ್ ನ ಬೇಸ್ ಇಟ್ಕೊಂಡು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಇನ್ನ ಮುಂದುವರೆದು ನಾವು ನೋಡೋದಾದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನೀವು 17ನೇ ಆರ್ಟಿಕಲ್ ಅನ್ನ ಓದ್ಕೊಂಡ್ರೆ ಚೆನ್ನಾಗಿರುತ್ತೆ. 21 ಆರ್ಟಿಕಲ್ ನ ಶೈಕ್ಷಣಿಕ ಹಕ್ಕಿನ ಬಗ್ಗೆ, ಆರ್ಟಿಕಲ್ 17 ಅದು ಇದು ಯಾವ್ದು 17ನೇ ವಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್, ಅಂದ್ರೆ ಅನ್ಟಚಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್. ಆರ್ಟಿಕಲ್ 21A ಇದು ಶೈಕ್ಷಣಿಕ ಹಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್. ಯಾಕಂದ್ರೆ ಈಗ ನಾವು GPSTR ಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ಸ್ ಅನ್ನ ಬರೆಯಕ್ ಹೊರಟಿದೀವಿ ಅಂತ ಹೇಳಿದ್ರೆ ಆರ್ಟಿಕಲ್ 21(a) 100% ಇದ್ರ ಮೇಲೆ ಪ್ರಶ್ನೆ ಬರುವಂತ ಸಾಧ್ಯತೆಗಳಿದೆ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಎಂಬತಕ್ಕಂಥ ವಿಷಯ ಆಗಿರ್ಬೋದು. ಮತ್ತೆ 51AK ವಿಧಿಯಲ್ಲಿ ಸೇಮ್ ಮ್ಯಾಟರ್ ಇಟ್ಕೊಂಡು 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಿಸಬೇಕಾಗಿರುವುದು ಪೋಷಕ ಅಥವಾ ಪಾಲಕರ ಆದ್ಯ ಕರ್ತವ್ಯ ಅಂತ ಹೇಳಿ ಹೇಳಿರ್ತಕ್ಕಂಥ ಉದಾಹರಣೆಗಳಾಗಿರ್ಬೋದು. ಸೊ ಈ ರೀತಿಯಾಗಿ ಇದೊಂದು ವಿಷಯ. ಸೊ ಈ ರೀತಿಯಾಗಿ ನೀವು ಪ್ರಿಪರೇಷನ್ ಮಾಡ್ಕೊಳ್ತಾ ಬರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇನ್ನ 24ನೇ ಆರ್ಟಿಕಲ್ ಅಂದ್ರೆ ಇದು ಬಾಲಕಾರ್ಮಿಕ ಪದ್ಧತಿಯ ನಿಷೇಧದ ಬಗ್ಗೆ ಹೇಳ್ತದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ಇತ್ತೀಚೆಗೆ ಬದಲಾವಣೆಗಳು ಏನ್ ತಂದಿದ್ದಾರೆ, 1098 ಎಂಬತಕ್ಕಂಥ ಒಂದು ಸಹಾಯವಾಣಿನ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಬಹುದು. ಬಾಲಕಾರ್ಮಿಕ ಪದ್ಧತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಯ್ದೆ ಕಾನೂನುಗಳನ್ನ ಮಾಡಿರ್ತಕ್ಕಂಥದ್ದು ನೋಡಬಹುದು. ಇತ್ತೀಚೆಗೆ ಪೋಕ್ಸೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಹೇಳಿ ಈ ಕಾಯ್ದೆನ ಮಾಡಿರ್ತಕ್ಕಂಥದ್ದರ ಮೇಲೆ ಒಂದಿಷ್ಟು ತಿದ್ದುಪಡಿಗಳನ್ನ ಮಾಡಿರ್ತಕ್ಕಂಥದ್ದು. ಸೊ ಇಂತಹ ಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದೆ. ಆಮೇಲೆ ಅದ್ರ ಜೊತೆಗೆ ನಂತರದಲ್ಲಿ ಆರ್ಟಿಕಲ್ 30 ಆಗಿರ್ಬೋದು. ಆಮೇಲೆ ಆರ್ಟಿಕಲ್ 20 ಅಪರಾಧಿ ಸ್ಥಾನದಲ್ಲಿರುವಂತ ವ್ಯಕ್ತಿಯ ರಕ್ಷಣೆಯನ್ನ ಮಾಡಬೇಕು ಅಂತ ಹೇಳ್ತದೆ. ಅಪರಾಧಿ ಸ್ಥಾನ ಅಂತ ಹೇಳಿದ್ರೆ ಒಬ್ಬ ಯಾರನ್ನೇ ಬಂಧಿಸಿದ್ರು ಅದು ಬಂಧಿಸಿದಂತ ಸಂದರ್ಭದಲ್ಲಿ ಅವನು ಅಪರಾಧಿನೇ ಆಗಿರೋದಿಲ್ಲ, ಆರೋಪಿ ಆಗಿರ್ತಾನೆ. ನ್ಯಾಯಾಲಯ ಅವನನ್ನ ಅಪರಾಧಿ ಅಂತ ಹೇಳಿ ಪರಿಗಣಿಸುವವರೆಗೆ ಅಪರಾಧಿ ಅಂತ ಕರಿಬಾರ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಅವನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದಿಷ್ಟು ವಿಧಿಗಳಿದಾವೆ. ಆರ್ಟಿಕಲ್ 20, ಆರ್ಟಿಕಲ್ 21, ಆರ್ಟಿಕಲ್ 20 ಸಬ್ ಆರ್ಟಿಕಲ್ A, ಸಬ್ ಆರ್ಟಿಕಲ್ B, ಸಬ್ ಆರ್ಟಿಕಲ್ 3C ಈ ರೀತಿಯಾಗಿ ಒಂದಿಷ್ಟು ಆರ್ಟಿಕಲ್ಗಳ ಮೇಲೆ. ಆಮೇಲೆ ಡಬಲ್ ಜಿಯೋಪಾರ್ಡಿ ಅಂತ ಬರ್ತದೆ. ಒಬ್ಬ ವ್ಯಕ್ತಿ ಮಾಡದಂತಹ ಒಂದು ತಪ್ಪಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕು ಎಂಬತಕ್ಕಂಥ, ಅದನ್ನ ಬಿಟ್ಟು ಮತ್ತೆ 2 ಶಿಕ್ಷೆಯನ್ನು ಕೊಟ್ರೆ ಅದನ್ನ ಡಬಲ್ ಜಿಯೋಪಾರ್ಡಿ ಅಂತ ಹೇಳಿ ಕರ್ಕೊಳ್ತೀವಿ ಸಂವಿಧಾನಿಕ ಪರಿಭಾಷೆಯಲ್ಲಿ. ಸೊ ಇಂತಹ ಒಂದಿಷ್ಟು ವಿಷಯಗಳು 20ನೇ ಆರ್ಟಿಕಲ್ ಆದ್ಮೇಲೆ. ತದನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಆರ್ಟಿಕಲ್ 30 ಬರೋದಾದ್ರೆ 30ಯಲ್ಲಿ ನೀವು 30ನೇ ವಿಧಿಗೆ ಸಂಬಂಧಪಟ್ಟಂತೆ ಮಾತನಾಡಿದಂತ ಸಂದರ್ಭದಲ್ಲಿ 30ನೇ ವಿಧಿಯಲ್ಲಿ ಯಾವ ರೀತಿ ಇರ್ತದಪ್ಪ ಅಂತ ಹೇಳಿದ್ರೆ ವಿಷಯಗಳು ಈ ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಕ್ಕಿನ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಆರ್ಟಿಕಲ್ ಅದು. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾದಂತ. ಆಮೇಲೆ ಇನ್ನೊಂದು 5 ಇದು ಬರ್ತವೆ, ಅಂದ್ರೆ ಅದರಲ್ಲಿ 5 ರೀಟ್ಗಳು ಬರ್ತವೆ. ಆ 5 ರೀಟ್ಗಳು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶಿಯೋರರಿ, ಕೋವಾರೆಂಟೋ ಈ ರೀತಿಯಾಗಿ ಒಂದು 5 ರಿಟ್ಗಳು ಬರ್ತವೆ. ಈ ರಿಟ್ಗಳ ಸನ್ನಿವೇಶಕ್ಕೆ ಪ್ರಶ್ನೆಗಳು ಬಂದೇ ಬರ್ತದೆ ಅಂತಕ್ಕಂಥದ್ದು. 32ನೇ ಆರ್ಟಿಕಲ್ ಅಲ್ಲೂ ಅಷ್ಟೇ ನಿಮಗೆ ಪ್ರಶ್ನೆಗಳು ಸಹಜವಾಗಿ ಬರ್ತವೆ ಅಂತಕ್ಕಂಥ ವಿಷಯ. ಸೊ ಈ ರೀತಿಯಾಗಿ ಒಂದಿಷ್ಟು ವಿಷಯಗಳನ್ನ ಮ್ಯಾಕ್ಸಿಮಮ್ ಏರಿಯಾಗಳನ್ನ ನೀವು ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಹೇಳಿ ಬರುತ್ತೆ ಪಾರ್ಟ್ ನಂಬರ್ 4 ಅಲ್ಲಿ. ಪಾರ್ಟ್ ನಂಬರ್ 3 ಮತ್ತು ಪಾರ್ಟ್ ನಂಬರ್ 4 ಇವೆರಡು ಕೂಡ ಫಂಡಮೆಂಟಲ್ ರೈಟ್ಸ್. ದೆನ್ ಅನದರ್ ಒನ್ ಈಸ್
ಅದು DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಇವುಗಳಲ್ಲಿನ ಸಾಮಾನ್ಯವಾಗಿ ಬೇಕಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ವಿಧಿಗಳು ಅಂತಾನೆ ಕರ್ಕೋಬಹುದು. ಬಹಳಷ್ಟು ಚರ್ಚೆಗೆ ಒಳಗಾಗಿರ್ತಕ್ಕಂಥ ವಿಧಿಗಳು ಮತ್ತೆ ಯಾವಾಗಲೂ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು ಇವುಗಳ ಮೇಲೆ ಈಗ ನಾನೇನು ಒಂದಿಷ್ಟು ಹೇಳಿದ್ನಲ್ಲ ಅಂತ ಆರ್ಟಿಕಲ್ಗಳ ಮೇಲೆ ಅವುಗಳ ಸುತ್ತ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು. ಆಮೇಲೆ ಅದ್ರ ಜೊತೆಗೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದು ಯಾವ್ದದು DPSP ಸಂಬಂಧಪಟ್ಟಂಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತೇಳಿ ನಾವೆಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಾನೆ ಕರಿತೀವಿ ನಾವು ಇವನ್ನ. ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ಬಿಟ್ಟಿದ್ದಾರೆ. ಏನೋ ಒಂಥರ ಕಾನ್ಸ್ಟಿಟ್ಯೂಷನ್ಗೆ ಹೊಸತನವನ್ನ ಕೊಡ್ತಕ್ಕಂತ ಒಂದು ಒಂದು ಇವು ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು ಇವನ್ನ ಬೇಸ್ ಆಗಿ ಇಟ್ಟುಕೊಂಡು ಈಗಿನ ಟ್ರೆಂಡಿಗೆ ತಕ್ಕಂಗೆ ನಾವು ಹೇಗೆ ಕ್ವಶನ್ಸ್ ಗಳನ್ನ ನಾವು ಅಂದ್ರೆ ಈಗಿನ ಟ್ರೆಂಡಿಗೆ ತಕ್ಕಂಗೆ ಹೇಗೆ ನಾವು ಯೋಜನೆಗಳು ನೀತಿ ನಿಯಮಗಳನ್ನ ಮಾಡ್ಕೊಳ್ತಾ ಇದೀವಿ ಅನ್ನೋದನ್ನ ನೋಡ್ತೀವಿ. ಇದರಲ್ಲೂ ಒಂದಿಷ್ಟು ಆರ್ಟಿಕಲ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ಅವುಗಳು. ಸೊ ಒಂದು ದೇಶವನ್ನ ಸುಖವಾಗಿಡ್ಲಿಕ್ಕೆ ಅಥವಾ ಒಂದು ದೇಶವನ್ನ ಕಲ್ಯಾಣ ರಾಜ್ಯವನ್ನಾಗಿ ಮಾಡ್ಲಿಕ್ಕೆ ಅಥವಾ ಒಂದು ದೇಶವನ್ನ ಆದರ್ಶ ರಾಜ್ಯವನ್ನಾಗಿ ಮಾಡ್ಲಿಕ್ಕೆ ಇರತಕ್ಕಂತ ಒಂದು ತತ್ವಗಳನ್ನ ನಾವು ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ಕರ್ಕೊಳ್ತೀವಿ ಅಂತಕ್ಕಂಥದ್ದು. ಸೊ ಇಂತಹ ಒಂದಿಷ್ಟು ವಿಷಯಗಳು. ಆಮೇಲೆ ಅದ್ರ ಜೊತೆಗೆ ಆರ್ಟಿಕಲ್ 39A ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ಕೊಡಬೇಕು ಎಂತಕ್ಕಂಥದ್ದು. ಅದರಲ್ಲಿ ಲೋಕ ಅದಾಲತ್ ಅಂತ ಹೇಳಿ ಒಂದು ಪರಿಕಲ್ಪನೆಯನ್ನ 1987 ಅಲ್ಲಿ ಪರಿಚಯಿಸಿದ. ಐ ಥಿಂಕ್ ನಿಮಗೆ GPSTR ಅಲ್ಲಿ ಕೇಳಿದಾನೆ ಅಂತ ಅನ್ಕೊಳ್ತೀನಿ. ಲೋಕ್ ಅದಾಲತ್ ಬಿಫೋರ್ ಲಾಸ್ಟ್ ಟೈಮು ಇರಬೇಕು ಅಂತ ನಾನು ಅನ್ಕೊಳ್ತೀನಿ. ಕೇಳಿದಾನೆ ಅಂತ ಅನ್ಕೊಂಡಿರ್ತೀನಿ. ಸೊ ಇದು ಇಂತಹ ವಿಷಯಗಳು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶಗಳು. ಆಮೇಲೆ ಲೋಕ್ ಅದಾಲತ್ ಅಂತ ಹೇಳಿದ್ರೆ ಜಿಲ್ಲಾ ನ್ಯಾಯಾಧೀಶರ ಸಮ್ಮುಖದಲ್ಲಿ ಇರ್ತಕ್ಕಂಥ ಪ್ರಕರಣಗಳನ್ನ ಅವರ ಪರಸ್ಪರ ಇಬ್ಬರು ವ್ಯಕ್ತಿಗಳನ್ನ ಕರೆಯಿಸಿ ರಾಜಿ ಸಂಧಾನ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ ಇದೆಯಲ್ಲ, ಅದನ್ನ ಲೋಕ್ ಅದಾಲತ್ ಅಂತ ಹೇಳಿ ಕರೀತಾರೆ. 1987 ಅಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಇದನ್ನ ಪರಿಚಯ ಮಾಡಿಸುತ್ತೆ. ಸೊ ಈ ಲೋಕ್ ಅದಾಲತ್ನ ಬೇಸ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ಸ್ವಲ್ಪ ಅದ್ರ ಸುತ್ತ ಯೋಚನೆ ಮಾಡ್ಬೇಕಾಗುತ್ತೆ. ಮತ್ತೆ ಇದನ್ನ ಅಳವಡಿಸಿಕೊಂಡಂತ ದೇಶದ ಮೊದಲ ರಾಜ್ಯ ಗುಜರಾತ್ ಅಂತೇಳಿ ನಾವು ಹೇಳ್ಬೋದು. ಅದಾದ್ಮೇಲೆ ಆರ್ಟಿಕಲ್ 40 ಬರೋದಾದ್ರೆ ಆರ್ಟಿಕಲ್ 40ಯಲ್ಲಿ ನೀವು ಪಂಚಾಯತ್ ರಾಜ್ನ ಬಗ್ಗೆ ಇರ್ತದೆ. ಆಮೇಲೆ ಇತ್ತೀಚೆಗೆ ನಾನು ಗಮನಿಸ್ತಾ ಇದ್ದೀನಿ ಒಂದಿಷ್ಟು ಎಕ್ಸಾಮ್ಸ್ಗಳ ಕ್ವಶನ್ ಪೇಪರ್ಸ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಮಗೆ ಕಂಡು ಬಂದಂತ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಈ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಶ್ನೆಗಳು ರೈಸ್ ಆಗ್ತಿರೋದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಈಗ ಹೊಸತನ ಅಂದ್ರೆ ದೇಶಕ್ಕೆ ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಒಂದು ಹೊಸತನವನ್ನ ತಂದು ಕೊಡ್ತಕ್ಕಂತ ಒಂದು ಕಾನ್ಸೆಪ್ಟ್ಗಳಿವು. ಸೊ ಹಾಗಾಗಿ ಇವುಗಳ ಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಅವುಗಳ ಬೇಸ್ ಮೇಲೆ ಪ್ರಶ್ನೆಗಳು ರೈಸ್ ಆಗ್ತಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡ್ಬೋದು. ಇದೊಂದಿಷ್ಟು. ಸೊ ಈ ರೀತಿಯಾಗಿ ನಾವು 40ನೇ ಆರ್ಟಿಕಲ್ಗೆ ಅದರ ಸುತ್ತ ನಾವು ಮಾತಾಡ್ಬೇಕಾಗ್ತದೆ, ಅದರ ಸುತ್ತ ನಾವು ತಿಳ್ಕೊಬೇಕಾಗ್ತದೆ. ಆಮೇಲೆ ಅದನ್ನು ಹೊರತುಪಡಿಸಿದ್ರೆ ಮತ್ತೆ ಆರ್ಟಿಕಲ್ 45 45ನೇ ಆರ್ಟಿಕಲ್ 6 ವರ್ಷದ ಒಳಗಿನ ಇದನ್ನ ಮಸ್ಟ್ ಅಂಡ್ ಶುಡ್ ಓದ್ಲೇಬೇಕು ನೀವು. ಯಾಕಂದ್ರೆ ನಾವು ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಎಕ್ಸಾಮ್ಸ್ ಅನ್ನ ಬರೆಯಕ್ ಹೊರಟಿದೀವಿ ಅಂತ ಅಂದಾಗ ಮತ್ತೆ ಅದರಲ್ಲಿ ಇಂಥ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಸೊ 45ನೇ ವಿಧಿಯ ಬೇಸ್ ಮೇಲೆ 6 ವರ್ಷದ ಒಳಗಿನ ಮಕ್ಕಳ ಶಿಕ್ಷಣ ಮತ್ತು ರಕ್ಷಣೆ, 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ, 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಕೊಡಬೇಕು ಎಂಬತಕ್ಕಂಥದ್ದು. ಸೊ ಕಡ್ಡಾಯ ಎಂಬತಕ್ಕಂಥ ಪದ 2002ರಲ್ಲಿ 86ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ನಾವು ಸೇರ್ಪಡೆ ಮಾಡ್ಕೊಳ್ತೀವಿ ಅಂತಕ್ಕಂಥ ವಿಷಯ. ಇದರ ಸುತ್ತ ಒಂದು ಸ್ವಲ್ಪ ಆಮೇಲೆ RTE ಅಂತ ಹೇಳಿ ಮಾಡ್ಕೊಂಡ್ವಿ, ರೈಟ್ ಟು ಎಜುಕೇಶನ್ ಅಂತ ಹೇಳಿ 2009 ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರುವಂತೆ ರೈಟ್ ಟು ಎಜುಕೇಶನ್ ಎಂಬತಕ್ಕಂಥ ಒಂದು ಕಾಯ್ದೆಯನ್ನ ನಾವು ಮಾಡ್ಕೊಂಡಿದೀವಿ, ಶೈಕ್ಷಣಿಕ ಹಕ್ಕು ಕಾಯ್ದೆ ಅಂತ ಹೇಳಿ. ಇದ್ರ ಸುತ್ತ ಪ್ರಶ್ನೆಗಳು ಬರ್ತಿರ್ತವೆ, ಲಾಸ್ಟ್ ಟೈಮ್ ಬಂದಿದೆ ಕೂಡ. ಸೊ ಹಾಗಾಗಿ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ವಿಷಯಗಳು ಸಿಕ್ಕಂತ ಸಂದರ್ಭದಲ್ಲಿ ಅವನು ಒಂದ್ ಕಡೆ ನಾವು ಲಿಸ್ಟ್ ಔಟ್ ಮಾಡ್ಕೊಂಡು ಅವುಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ 1 or 2 ಕ್ವಶನ್ಸ್ ಅಂತೂ 100% ರೈಸ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅದಾದ್ಮೇಲೆ ಅದನ್ನು ಹೊರತುಪಡಿಸಿದ್ರೆ ಮತ್ತೆ ಮುಂದುವರೆದು ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನು ಹೋಲಿಕೆ ಮಾಡ್ಕೊಳ್ಳೋದು. ಇಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ ಕೊಟ್ಟಿದ್ದಾನೆ, ಮೂಲಭೂತ ಹಕ್ಕುಗಳು. ಇಲ್ಲಿ ನೋಡಿ, ರಾಜನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು, ಆಮೇಲೆ ಮೂಲಭೂತ ಕರ್ತವ್ಯಗಳು. ನಿಮಗೆಲ್ಲ ಗೊತ್ತಿದೆ, ಬೇಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕರ್ತವ್ಯಗಳು ಇರಲಿಲ್ಲ. ಕರ್ತವ್ಯಗಳನ್ನ 1976 ಅಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಈ ಫಂಡಮೆಂಟಲ್ ಡ್ಯೂಟೀಸ್ ಎಂಬತಕ್ಕಂಥ ವಿಷಯವನ್ನ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಸೊ ಇಂತಹ ವಿಷಯಗಳು ಇವುಗಳು ಅಲ್ಲದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಏನು ಇವು ಮೇನ್ ಕಾನ್ಸೆಪ್ಟ್ಗಳು ಅಂದ್ರೆ ಇವುಗಳ ಸುತ್ತ ನೀವು ಜಾಸ್ತಿ ತಿಳ್ಕೊಂಡ್ರೆ ಚೆನ್ನಾಗಿರ್ತದೆ ಅನ್ನೋದಷ್ಟೇನೇನಿಲ್ಲ. ಆಮೇಲೆ ನಮ್ಮ ಸರ್ಕಾರ ವ್ಯವಸ್ಥೆಗೆ ಬರೋದಾದ್ರೆ ಈಗ ನಮ್ಮ ಸರ್ಕಾರ, ಈಗ ನಮ್ದು ಒಕ್ಕೂಟ ವ್ಯವಸ್ಥೆ,
ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಯೂನಿಯನ್ ಸಿಸ್ಟಮ್ ಅಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಯಾವ ರೀತಿ ಇರ್ತದೆ, ಒಂದಕ್ಕೊಂದು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕೇಂದ್ರ ಸರ್ಕಾರ ದೆನ್ ರಾಜ್ಯ ಸರ್ಕಾರ, ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್, ಅದರ ನಡುವೆ ಡಿಫರೆನ್ಸ್ ಏನಿದೆ ಅದನ್ನ ತುಲನೆ ಮಾಡ್ಕೊಳ್ತಾ ನಾವು ಓದ್ಕೊಳ್ತಾ ಹೋದ್ರೆ ಬಹಳ ಮಸ್ತ್ ಇರ್ತದೆ. ಆಮೇಲೆ ಸಾಮಾನ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನೀವು ಕೇಂದ್ರ ಸರ್ಕಾರವನ್ನ ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರವನ್ನು ಹೋಲಿಕೆ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ಈಗ ನಮ್ದು ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ. ಈ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಸಾಮಾನ್ಯವಾಗಿ ಕೇಂದ್ರದಲ್ಲಿ ರಾಷ್ಟ್ರಪತಿ ಇದ್ದಂಗೆ ರಾಜ್ಯದಲ್ಲಿ ರಾಜ್ಯಪಾಲರು ಇರ್ತಾರೆ, ಪ್ರೆಸಿಡೆಂಟ್ ದೆನ್ ಗವರ್ನರ್ ದೆನ್ ಪ್ರೈಮ್ ಮಿನಿಸ್ಟರ್, ಇಲ್ಲಿ ಚೀಫ್ ಮಿನಿಸ್ಟರ್. ಸೊ ಅಲ್ಲಿ ಕ್ಯಾಬಿನೆಟ್, ಇಲ್ಲೂ ಕ್ಯಾಬಿನೆಟ್, ಅಲ್ಲೂ ಕೂಡ ಅಪ್ಪರ್ ಹೌಸ್, ಇಲ್ಲೂ ಕೂಡ ಅಪ್ಪರ್ ಹೌಸ್, ಅಲ್ಲೂ ಕೂಡ ಲೋಯರ್ ಹೌಸ್, ಇಲ್ಲೂ ಕೂಡ ಲೋಯರ್ ಹೌಸ್, ಲೋಕಸಭೆ, ರಾಜ್ಯಸಭೆ, ಆಮೇಲೆ ವಿಧಾನಸಭೆ, ವಿಧಾನ ಪರಿಷತ್ತು. ಒಂದಕ್ಕೊಂದು ಹೋಲಿಕೆ ಇಟ್ಕೊಂಡು ಒಂದಕ್ಕೊಂದು ಇದು ಮಾಡಿಕೊಂಡು ಸಿಸ್ಟಮೆಟಿಕ್ ಆರ್ಡರ್ಲಿ ಓದ್ಕೊಳ್ತಾ ಬಂದ್ರೆ ನೀವು ಕೇಂದ್ರ ಸರ್ಕಾರ ಅಂದ್ರೆ ಒಕ್ಕೂಟ ಸರ್ಕಾರದ ಬಗ್ಗೆನೂ ಸರಿಯಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಬಟ್ ಒಂದು ಕ್ಲೂ ಮಾತ್ರ ಕೊಡಬಲ್ಲೆ ನಿಮಗೆ, ಏನಪ್ಪಾ ಅಂತ ಹೇಳಿದ್ರೆ ನೀವು ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಚೆನ್ನಾಗಿ ತಿಳ್ಕೊಳ್ಳಿ. ಅಂದ್ರೆ ಇದು ಸಾರಿ, ಒಕ್ಕೂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂದ್ರೆ ಒಕ್ಕೂಟ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿನ ಚೆನ್ನಾಗಿ ತಿಳ್ಕೊಳ್ಳಿ. ಇದರ ಬೇಸ್ ಮೇಲೆ ನೀವು ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ರೈಸ್ ಆದ್ರೂ ಕೂಡ ನೀವು ಈಸಿಯಾಗಿ ಅಟೆಂಡ್ ಮಾಡಬಹುದು. ಸೊ ಅದಕ್ಕೆ ಕೇಂದ್ರದಲ್ಲಿ ರಾಷ್ಟ್ರಪತಿ, ರಾಜ್ಯದಲ್ಲಿ ರಾಜ್ಯಪಾಲ, ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ತಿಳ್ಕೊಂಡ್ರೆ, ಈಗ ಕೇಂದ್ರದಲ್ಲಿ ಕಾರ್ಯಾಂಗ ಅಂತ ಬಂದಾಗ ರಾಷ್ಟ್ರಪತಿ ಬರ್ತಾರೆ, ಆಮೇಲೆ ರಾಜ್ಯದಲ್ಲಿ ಕಾರ್ಯಾಂಗ ಅಂತ ಬಂದಾಗ ರಾಜ್ಯಪಾಲರು ಬರ್ತಾರೆ. ಸೊ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿ, ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯಪಾಲರು. ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತೆ ಫಂಡಮೆಂಟಲ್ ರೈಟ್ಸ್ ಸಂಬಂಧಪಟ್ಟಂಗೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಈ ಮೂರು ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆಗಳು ಇಲ್ಲೇ ಇರ್ತಕ್ಕಂಥ ಕ್ವಶನ್ ಪೇಪರ್ಸೇ ಇಲ್ಲ. 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ, ಇವುಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ಅದರಲ್ಲೂ ರಾಷ್ಟ್ರಪತಿಗಳು ಫಿಕ್ಸ್ ಯಾವಾಗ್ಲೂ ಕೂಡ, ಅದರಲ್ಲೂ ಫಂಡಮೆಂಟಲ್ ರೈಟ್ಸ್ ಯಾವಾಗ್ಲೂ ಫಿಕ್ಸ್ ಇರುತ್ತೆ. ಅದಾದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಗೆ ಯಾವಾಗಲೂ ಫಿಕ್ಸ್ ಇರ್ತದೆ. ಈ ಮೂರು ಇವುಗಳ ಸುತ್ತ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ರೈಸ್ ಆಗ್ತವೆ. ಕೇಂದ್ರ ಸರ್ಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅದರ ನಡುವೆ ಮತ್ತೊಂದು ಸೇರ್ಕೊಳ್ಳುತ್ತೆ, ಪಾರ್ಲಿಮೆಂಟ್ ಸೇರ್ಕೊಳ್ಳುತ್ತೆ. ಅಂದ್ರೆ ಸಂಸತ್ತು ಅಂತೇಳಿ ನಾವು ಕರಿಬಹುದು. ಈ ಪಾರ್ಲಿಮೆಂಟ್ ನ ಸುತ್ತ ಲೋಕಸಭೆ, ರಾಜ್ಯಸಭೆ, ಅವುಗಳ ನಡೆ ಇರ್ತಕ್ಕಂಥ ಡಿಫರೆನ್ಸ್. ಲೋಕಸಭೆ ಇದು ಜನರಿಂದ ಆಯ್ಕೆಯಾಗುವಂತ ಸದನ, ರಾಜ್ಯಸಭೆ ಇದು ನಮ್ಮ ವಿಧಾನಸಭಾ ಸದಸ್ಯರು ಚುನಾಯಿಸ್ತಾರೆ, ನಾವು ಡೈರೆಕ್ಟ್ ಆಗಿ ವೋಟ್ ಹಾಕೋದಿಲ್ಲ ರಾಜ್ಯಸಭಾ ಸದಸ್ಯರಿಗೆ, ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾಗಿ ಬರುವಂತ ಸದನ ಅದು. ಇಲ್ಲಿ ಲೋಕಸಭೆಯಲ್ಲಿ ಮಾತ್ರ ನಾವು ಜನರಿಂದ ನೇರವಾಗಿ ಆಯ್ಕೆಯಾಗುವಂತ ಸದನ. ಲೋಕಸಭೆನ ಕಿರಿಯರ ಸದನ, ಇದನ್ನ ಹಿರಿಯರ ಸದನ. ಯಾಕಂದ್ರೆ 25 ವರ್ಷ ಇದಕ್ಕೆ ಅರ್ಹತಾ ವಯಸ್ಸಿರ್ತದೆ, ಇವರಿಗೆ 30 ವರ್ಷ ಅರ್ಹತಾ ವಯಸ್ಸಿರ್ತದೆ. ಇವ್ರನ್ನ ಜನರಿಂದ ಆಯ್ಕೆಯಾಗುವಂತ ಸದನ, ಜನತಾ ಸದನ, ಪ್ರಜಾಪ್ರತಿನಿಧಿ ಸದನ, ಪ್ರಜಾಪ್ರಭುತ್ವದ ಮಂದಿರ ಅಂತ ಹೇಳಿ ಕರ್ಕೊಳ್ತೀವಿ. ಈ ಕಡೆ ನಾವು ರಾಜ್ಯಸಭೆಗೆ ಬಂದಂತ ಸಂದರ್ಭದಲ್ಲಿ ಬುದ್ಧಿವಂತರ ಸದನ, ಅದರ ಸುತ್ತ ತಿಳ್ಕೊಳ್ಳಿ. ಆಮೇಲೆ ಯಾಕಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಕಲೆ, ವಿಜ್ಞಾನ, ಸಾಹಿತ್ಯ, ಲಲಿತ ಕಲೆ, ಸಮಾಜ ಸೇವೆ, ಶಿಕ್ಷಣ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ಪಡ್ಕೊಂಡಿರ್ತಕ್ಕಂಥ ಒಂದಿಷ್ಟು ವಿಷಯಗಳ ಮೇಲೆ ನಿಮಗೆ ಒಂದಿಷ್ಟು ವಿಷಯಗಳಲ್ಲಿ ಪರಿಣಿತಿ ಪಡ್ಕೊಂಡಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಬುದ್ಧಿವಂತರ ಸದನ ಅಂತ ಹೇಳಿ ಕರಿತೀವಿ. ಹಣಕಾಸು ಅಂತ ಅಂದ ತಕ್ಷಣ ಲೋಕಸಭೆ ಮೈಂಡಿಗೆ ಬರಬೇಕು. ಆಮೇಲೆ ಅದ್ರ ಜೊತೆಗೆ ಕೇಂದ್ರಾಡಳಿತ ಸರಿ ಅಖಿಲ ಭಾರತ ಸೇವೆಗಳು ಅಂತ ಅಂದ ತಕ್ಷಣ ನಿಮಗೆ ಯಾವುದು ರಾಜ್ಯಸಭೆ ಇದು ಬರಬೇಕು, ಮೈಂಡಿಗೆ ಬರಬೇಕು. ಸೊ ಈ ರೀತಿಯಾಗಿ ಆಮೇಲೆ ವಿಧಾನಸಭೆ ಅಂತ ಅಂದಾಗ ವಿಧಾನಸಭೆಗೂ ವಿಧಾನ ಪರಿಷತ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ವಿಧಾನ ಪರಿಷತ್ ಇಲ್ಲ, ಬಟ್ ಎಲ್ಲಾ ರಾಜ್ಯಗಳಲ್ಲೂ ವಿಧಾನಸಭೆ ಇದೆ. ಎಲ್ಲಾ ರಾಜ್ಯಗಳು 28 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾವು ವಿಧಾನಸಭೆನ ನೋಡಬಹುದು. ದೆಹಲಿ, ಪಾಂಡಿಚೇರಿ, ಜಮ್ಮು ಅಂಡ್ ಕಾಶ್ಮೀರದಲ್ಲಿ ವಿಧಾನಸಭೆ ಇದೆ. ಬಟ್ ವಿಧಾನ ಪರಿಷತ್ ಎಂಬತಕ್ಕಂಥದ್ದು ಅದು ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಇರ್ತಕ್ಕಂಥದ್ದು. ಅದರಲ್ಲೂ ಮತ್ತೊಂದು ರಾಜ್ಯ ಇವಾಗ ಆಂಧ್ರ ಪ್ರದೇಶ ತನ್ನ ವಿಧಾನ ಪರಿಷತ್ತನ್ನು ರದ್ದುಪಡಿಸಿಕೊಂಡಿದೆ ಅಂತಕ್ಕಂಥ ವಿಷಯ. ಸೊ ಈ ರೀತಿಯಾಗಿರ್ತಕ್ಕಂಥ ವಿಷಯಗಳು ಒಂದಕ್ಕೊಂದು ಹೋಲಿಕೆ ಮತ್ತು ವ್ಯತ್ಯಾಸದ ಮೂಲಕ ಚೆನ್ನಾಗಿ ತಿಳ್ಕೊಂಡ್ರೆ ಇದು ಈಸಿ ಅಂತ ಅನ್ಕೊಳ್ತೀನಿ. ಆಮೇಲೆ ಅದ್ರ ಜೊತೆಗೆ ಇನ್ನು ನ್ಯಾಯಾಂಗ ವ್ಯವಸ್ಥೆಗೆ ಬರೋದಾದ್ರೆ ನ್ಯಾಯಾಂಗದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇರ್ತದೆ. ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್, ರಾಜ್ಯದಲ್ಲಿ ಹೈಕೋರ್ಟ್ಗಳು. ಸೊ ಅದ್ರ ಜೊತೆಗೆ ಅಧೀನ ನ್ಯಾಯಾಲಯಗಳು ಅಂತ ಹೇಳಿ ಬರ್ತವೆ. ಸೊ ಭಾರತ ದೇಶದ ಸುಪ್ರೀಂ ಕೋರ್ಟ್ ಗೆ ಸಂಬಂಧಪಟ್ಟಂತೆ ಇದ್ರಲ್ಲೂ ಕೂಡ ಇತ್ತೀಚೆಗೆ ಭಾರತ ದೇಶದ ಸುಪ್ರೀಂ ಕೋರ್ಟ್ಗೆ ಬಟ್ ಒಂದೇನಪ್ಪಾ ಅಂತಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಪ್ರಶ್ನೆಗಳು ರೈಸ್ ಆಗ್ತವೆ ಅಂತ ಅನ್ಕೊಳ್ತೀವಿ ನ್ಯಾಯಾಂಗ ವ್ಯವಸ್ಥೆಗೆ ಬಂದಂತ ಸಂದರ್ಭದಲ್ಲಿ. ಹೈಕೋರ್ಟ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಪ್ರಶ್ನೆಗಳು ಕಡಿಮೆ ರೈಸ್ ಆದ್ರೂ ಕೂಡ ನಾವು ಓದೋ ತಪ್ಸಂಗಿಲ್ಲ. ಯಾಕೆಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಕ್ವಶನ್ ಪೇಪರ್ಸ್ಗಳು ಯಾವ ರೀತಿ ರೈಸ್ ಆಗುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಆಮೇಲೆ ಜುಡಿಷಿಯರಿಗೆ ಬಂದಂತ ಸಂದರ್ಭದಲ್ಲಿ ಬರೀ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಅಷ್ಟೇ ಅಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ಗಳು ಬರ್ತಾವೆ.
ಅದರ ನಡುವೆ ಈ ಸೆಷನ್ಸ್ ಮತ್ತೆ ಸಶಸ್ತ್ರ ನ್ಯಾಯಾಲಯಗಳು, ಆ, ಈ ಇನ್ನು ಬೇರೆ ಬೇರೆ ದಂಡಾಧಿಕಾರಿ ನ್ಯಾಯಾಲಯಗಳು, ಮತ್ತೆ ಜಿಲ್ಲಾ ನ್ಯಾಯಾಲಯಗಳು, ಜಿಲ್ಲಾ ಸಿವಿಲ್ ನ್ಯಾಯಾಲಯ, ಕ್ರಿಮಿನಲ್ ನ್ಯಾಯಾಲಯ ಅಂತೇಳಿ, ಮತ್ತೆ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ತದನಂತರದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಾಧೀಶರು ಆಯ್ಕೆ ಯಾವ ರೀತಿ ಇರ್ತದೆ, ಕೊಲಿಜಿಯಂ ಸಿಸ್ಟಮ್ ಅಂತ ಬರ್ತದೆ, ಕೊಲಿಜಿಯಂ ಸಿಸ್ಟಮ್ ಅಡಿಯಲ್ಲಿ ಯಾವ ರೀತಿ ನ್ಯಾಯಾಧೀಶನ ಆಯ್ಕೆ ಮಾಡ್ಕೊಳ್ತಾರೆ, ಬಾರ್ ಕೌನ್ಸಿಲ್ ಅಂತ ಹೇಳಿ ಬರ್ತದೆ, ಅದರಡಿಯಲ್ಲಿ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ, ಅದರ ಕೆಲಸ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡ್ರೆ, ಆಮೇಲೆ ಇತ್ತೀಚೆಗೆ ಕನೆಕ್ಟಿವಿಟಿ ನಾವು ಕೊಟ್ಕೊಳ್ಳೋದಾದ್ರೆ ಇತ್ತೀಚಿನ ಒಂದಿಷ್ಟು ಪ್ರಕರಣಗಳು, ಆ ಯಾವ್ಯಾವ ಪ್ರಕರಣಗಳು ಸರ್ವೇ ಸಾಮಾನ್ಯವಾಗಿ ಇತ್ತೀಚೆಗೆ ಬಹಳಷ್ಟು ಪ್ರಕರಣಗಳು, ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದಿಷ್ಟು ಪ್ರಕರಣಗಳು, ಆಮೇಲೆ ಕಾಮನ್ ಆಗಿ ಓದಬೇಕಾಗಿರ್ತಕ್ಕಂಥ ಪ್ರಕರಣಗಳು, ಕೇಶವಾನಂದ ಭಾರತಿ ಪ್ರಕರಣ, ಕೇಶವಾನಂದ ಭಾರತಿ ಕೇಸ್ ಆಗಿರ್ಬೋದು, ಮಿನರ್ವ ಮಿಲ್ ಕೇಸ್ ಆಗಿರ್ಬೋದು, ಆಮೇಲೆ ಇದು ಯಾವುದು ಇತ್ತೀಚೆಗೆ ಕೆಸೆಟ್ ಎಕ್ಸಾಮ್ಸ್ ಅಲ್ಲಿ ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ದ, ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಈ ಒಕ್ಕೂಟಕ್ಕೆ ಸಂಬಂಧಪಟ್ಟಂಗೆ ಈ ವಿದೇಶಿಗಳಿಗೆ ಸಂಚಾರದ ಹಕ್ಕನ್ನ ಕೊಡ್ಲಿಕ್ಕೆ ಇರುವಂತ ಒಂದು ಪ್ರಕರಣ, ಅಂದ್ರೆ ಇದು ಮೇನಕಾ ಗಾಂಧಿ ವರ್ಸಸ್ ಇದು ಯೂನಿಯನ್ ಇದು ಕೇಸ್ ಆಗಿರ್ಬೋದು. ಸೊ ಆಮೇಲೆ ಗೋಲಕ್ನಾಥ್ ಪ್ರಕರಣ ಆಗಿರ್ಬೋದು, ಕೇಶವಾನಂದ ಭಾರತಿ ಪ್ರಕರಣ ಆಗಿರ್ಬೋದು, ಆಮೇಲೆ ಇಂಥವು ಆಲ್ಮೋಸ್ಟ್ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಪ್ರಕರಣ ಆಗಿರ್ಬೋದು, ಸರ್ವೇ ಸಾಮಾನ್ಯವಾಗಿ ಆಮೇಲೆ SR ಬೊಮ್ಮಾಯಿ ಪ್ರಕರಣ ಆಗಿರ್ಬೋದು, ಇವು ಕಾಮನ್, ಇವು ಯಾವಾಗಲೂ ಎವರ್ಗ್ರೀನ್ ಪ್ರಕರಣಗಳು. ಇವುಗಳ ಮೇಲೆ ಅವಾಗವಾಗ ಪ್ರಶ್ನೆಗಳಂತೂ ಕಾಯಮಾಗಿ ಬರ್ತಾನೆ ಇರುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ನ ಕೇಸಸ್ಗಳ ಮೇಲೆ. ಸೊ ಹೀಗೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ಆಮೇಲೆ ಅದ್ರ ಜೊತೆಗೆ ಇನ್ನ ನೆಕ್ಸ್ಟ್ ನಮ್ಮ ರಕ್ಷಣಾ ಪಡೆಗಳಿಗೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಈಗ ನಾವು ಡೈರೆಕ್ಟ್ ಆಗಿ ಗೆಸ್ ಮಾಡಬಹುದು. ನಿಮಗೆಲ್ಲ ಗೊತ್ತಿದೆ ಭೂದಳ, ನೌಕಾದಳ ಮತ್ತು ವಾಯುದಳ ಅಂತೇಳಿ. ಭೂದಳ, ನೌಕಾದಳ ಮತ್ತು ವಾಯುದಳ ಇವೆಲ್ಲದಕ್ಕೂ ಮಹಾದಂಡ ನಾಯಕರು ರಾಷ್ಟ್ರಪತಿಗಳಾಗಿರ್ತಾರೆ. ರಾಷ್ಟ್ರಪತಿಗಳು ಈ ಮೂರು ಸೇನಾಪಡೆಗಳ ಮುಖ್ಯಸ್ಥರನ್ನ ನೇಮಕ ಮಾಡ್ತಾರೆ ಅಂತಕ್ಕಂಥ ವಿಷಯ. ಅವುಗಳಲ್ಲಿ ಮತ್ತೆ BSF, ಗೃಹ ರಕ್ಷಕ ದಳ ಆಗಿರ್ಬೋದು, ಕರಾವಳಿ ಕಾವಲು ಪಡೆ ಆಗಿರ್ಬೋದು, ಅದಾದ್ಮೇಲೆ NCC ಮತ್ತೆ ರೆಡ್ ಕ್ರಾಸ್ ಆಗಿರ್ಬೋದು, ಇವೆಲ್ಲವೂ ಸಣ್ಣ ಪುಟ್ಟ ಸಪೋರ್ಟಿವ್ ಆಗಿರ್ತಕ್ಕಂಥ ಒಂದು ಕೆಟಗರೀಸ್ ಅಂತೇಳಿ ನಾವು ಹೇಳ್ಬೋದು. ಸೊ ಈ ಮೂರು ದಳಗಳು ಅಂದ್ರೆ ಇತ್ತೀಚೆಗೆ ನಾವು ಈ ಆಪರೇಷನ್ ಸಿಂಧೂರ ಎಂಬತಕ್ಕಂಥ ಒಂದು ಇದನ್ನ ಆಪರೇಷನ್ ನಡೆದಿದ್ದನ್ನ ನಾವು ನೋಡಬಹುದು. ಇತ್ತೀಚೆಗೆ ಪಾಕಿಸ್ತಾನದ ಒಂದಿಷ್ಟು ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧವಾಗಿ ನಾವು ಈ ಕಾರ್ಯಾಚರಣೆಯನ್ನ ಮಾಡಿದ್ವಿ. ಆಪರೇಷನ್ ಸಿಂಧೂರ್ನಲ್ಲಿ ನಾವು ಬಳಸಿರ್ತಕ್ಕಂಥ ವೆಪನ್ಸ್ಗಳು ಯಾವುದು, ಆಮೇಲೆ ಈ ಸುದರ್ಶನ ಚಕ್ರ ಅಂತೇಳಿ ರಷ್ಯಾದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಇದನ್ನ ಬಳಸ್ಕೊಂಡು ನಾವು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರದರ್ಶನವನ್ನ ನೀಡಿದ್ದನ್ನ ನಾವು ನೋಡಬಹುದು ಇವುಗಳ ಬೇಸ್ ಮೇಲೆ. ಆಮೇಲೆ ಅದ ಆಪರೇಷನ್ ಸಿಂಧೂರ್ ಯಾವಾಗ ನಡೀತು, ಯಾವ ಉದ್ದೇಶಕ್ಕಾಗಿ ನಡೀತು, ಅದ್ರ ಸುತ್ತ ಒಂದಿಷ್ಟು ತಿಳ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು. ಆಮೇಲೆ ಇತ್ತೀಚೆಗೆ ನಮ್ಮ ಭೂಸೇನೆಗೆ, ವಾಯುಸೇನೆಗೆ ಮತ್ತು ನೌಕಾಸೇನೆಗೆ ಸೇರ್ಪಡೆಯಾಗಿರ್ತಕ್ಕಂತಹ ಹೊಸ ಹೊಸ ಆಯುಧಗಳು ಯಾವ್ಯಾವ ಇದಾವೆ, ಹೊಸ ಹೊಸ ಕ್ಷಿಪಣಿಗಳು ಯಾವ್ಯಾವ ಇದಾವೆ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ. ಆಮೇಲೆ ಎಷ್ಟು ಈಗ ವಾಯುಪಡೆಗೆ ಈಗ ಭೂದಳಕ್ಕೆ ಎಷ್ಟು ವಿಂಗ್ಗಳಿದಾವೆ, ಆಮೇಲೆ ನೌಕಾದಳಕ್ಕೆ ಎಷ್ಟು ವಿಂಗ್ಗಳಿದಾವೆ, ಆಮೇಲೆ ಈ ವಾಯುದಳಕ್ಕೆ ಎಷ್ಟು ವಿಂಗ್ಗಳಿದಾವೆ, ಅವುಗಳ ಪ್ರಧಾನ ಕೇಂದ್ರ ಕಚೇರಿ ಇರ್ತಕ್ಕಂಥ ಸ್ಥಳ ಯಾವುದು, ಕಂಟ್ರೋಲಿಂಗ್ ಮಾಡ್ತಕ್ಕಂಥ ಒಂದು ಟೀಮ್ ಎಲ್ಲಿದೆ. ಸೊ ಇವುಗಳ ಸುತ್ತ ಒಂದಿಷ್ಟು ಮಾಹಿತಿಯನ್ನ ನಾವು ನೀಟಾಗಿ ತಿಳ್ಕೊಂಡ್ರೆ ಇವೆಲ್ಲವೂ ನಿಮಗೆ ಹೈಸ್ಕೂಲ್ 3 years ಬುಕ್ ಅಲ್ಲಿ ಸಿಗುತ್ತೆ. ಅದ್ರ ಸುತ್ತ ಒಂದಿಷ್ಟು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿನ ಟಚ್ ಕೊಟ್ಕೊಂಡು ಸೇರ್ಪಡೆ ಮಾಡ್ಕೊಂಡ್ರೆ ಸಾಕು. ಸೊ ಈ ರೀತಿಯಾಗಿ ಆಮೇಲೆ BSF ಆಗಿರ್ಬೋದು, ಗೃಹ ರಕ್ಷಕ ದಳ ಆಗಿರ್ಬೋದು, ಕರಾವಳಿ ಕಾವಲು ಪಡೆ ಆಗಿರ್ಬೋದು, ಆಮೇಲೆ NCC, ರೆಡ್ ಕ್ರಾಸ್ ಆಗಿರ್ಬೋದು, ಇಂತಹ ಒಂದಿಷ್ಟು ಮಾಹಿತಿಗಳು ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ರಾಷ್ಟ್ರೀಯ ಭಾವೈಕ್ಯತೆ, ನಾವೆಲ್ಲರೂ ಒಂದೇ ಅಂದ್ರೆ ಯಾವುದೇ ಜಾತಿ, ಧರ್ಮ, ಸಂಸ್ಕೃತಿ, ಭಾಷೆ ಅವು ಇವು ಎಲ್ಲವನ್ನು ಬಿಟ್ಟು ಅದನ್ನು ಹೊರತುಪಡಿಸಿಯೂ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಬಂದ್ರೆ ಅದನ್ನ ನಾವು ಭಾವೈಕ್ಯತೆ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಜಾತೀಯತೆ ಮತ್ತೆ ಕೋಮುವಾದ, ಅದ್ರ ಜೊತೆಗೆ ಪ್ರಾದೇಶಿಕತೆ, ರಾಷ್ಟ್ರಗೀತೆ, ಆಮೇಲೆ ರಾಷ್ಟ್ರ ಚಿಹ್ನೆ, ರಾಷ್ಟ್ರೀಯ ಹಬ್ಬಗಳು, ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳು. ಈಗ ಇವೆಲ್ಲ ಕಾಮನ್ ಪಾಯಿಂಟ್ಗಳು, ಇವುಗಳ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರಶ್ನೆಗಳು ಅಲ್ಲಿ ಇಲ್ಲಿ ರೈಸ್ ಆಗ್ತವೆ. ಈ ಜಾತೀಯತೆ ಆಗಿರ್ಬೋದು, ಕೋಮುವಾದ ಆಗಿರ್ಬೋದು, ಪ್ರಾದೇಶಿಕತೆ ಆಗಿರ್ಬೋದು, ಇವುಗಳ ಮೇಲೆ. ಆಮೇಲೆ ಇವುಗಳ ಮೇಲೆ ಸಾಮಾನ್ಯವಾಗಿ ಪ್ರಶ್ನೆಗಳು ಕೇಳ್ತಿರ್ತಾನೆ. ನೀವು ಇವನ್ನ ನಾರ್ಮಲಿ ನೀವು ಹೈಸ್ಕೂಲ್ 3 years ಬುಕ್ ಅನ್ನ ಓದಿ, ಇಲ್ಲ PU ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಪುಸ್ತಕಗಳಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಸಾಮಾನ್ಯವಾಗಿ ಸಿಗುತ್ತೆ. ಅದು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಈಸಿಯಾಗಿ ಕಲೆಕ್ಟ್ ಮಾಡಬಹುದು, ಏನ್ ಸಮಸ್ಯೆ ಏನಿಲ್ಲ. ಸ್ವಲ್ಪ ಸ್ವಲ್ಪ ಇದಕ್ಕೆ ಎನ್ಲಾರ್ಜ್ ಮಾಡ್ಕೊಂಡು ಓದುವಂಥದ್ದು ಒಂದು ಪ್ರಯತ್ನ. ಆಮೇಲೆ ಕೋಮುವಾದ ಎಂಬತಕ್ಕಂಥದ್ದು, ಜಾತೀಯತೆ ಎಂಬತಕ್ಕಂಥದ್ದು, ಪ್ರಾದೇಶಿಕತೆ ಎಂಬತಕ್ಕಂಥದ್ದು, ಇವೆಲ್ಲ ಪ್ರತ್ಯೇಕತೆ ಭಾವನೆ. ಈ ಪ್ರಾದೇಶಿಕತೆ ಅಂತ ಹೇಳಿದ್ರೆ ನಾವೆಲ್ಲರೂ ಪ್ರತ್ಯೇಕ, ಒಂದು ಭೂಭಾಗ ನಮ್ದು ಪ್ರತ್ಯೇಕ, ನಮ್ದು ಪ್ರಾಂತ್ಯ ಪ್ರತ್ಯೇಕ ಅಂತಕ್ಕಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಪ್ರಾದೇಶಿಕತೆನ ಆಚರಣೆ ಮಾಡೋದು. ಕೋಮುವಾದ
ಒಂದು 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 ಧರ್ಮದ ಬಗೆಗಿನ ಅತಿಯಾದಂತ ವ್ಯಾಮೋಹ ಇದೆಯಲ್ಲ, ಅದನ್ನೇ ನಾವು ಕೋಮುವಾದ ಅಂತ ಹೇಳಿ ಕರಿತೀವಿ. ಕೋಮುವಾದಕ್ಕೆ ಕಾರಣಗಳೇನು? ಇತ್ತೀಚೆಗೆ ಕೋಮುವಾದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಈಗ PFI ಸಂಘಟನೆಯನ್ನ ನಾವು 2022ರಲ್ಲಿ ಬ್ಯಾನ್ ಮಾಡಿದ್ವಿ. ಯಾಕೆ ಮಾಡಿದ್ವಿ? ಸೊ ಬಿಕಾಸ್ ಇಡೀ ಭಾರತ ದೇಶವನ್ನ ಇಸ್ಲಾಮೀಕರಣ ಮಾಡಬೇಕು ಎಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡಿತ್ತು ಎಂತಕ್ಕಂಥ ಮಾಹಿತಿ ಸಿಕ್ತು ನಮಗೆ. ಸೊ ಅದಕ್ಕೆ ಅವ್ರ ಪ್ರಯತ್ನಗಳು ಯಾವ ರೀತಿ ಇತ್ತು ಅನ್ನೋದನ್ನ ಸ್ವಲ್ಪ ಇದಿಟ್ಕೊಂಡು ನಾವು ಇದು ಮಾಡಿದಂಥದ್ದು. ಆಮೇಲೆ ಅದ್ರ ಜೊತೆಗೆ ಜಾತೀಯತೆ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಇದು ಯಾವ ರೀತಿ ಬೇರೂರಿದೆ, ಅದ್ರ ಸುತ್ತ ಯಾವ ರೀತಿ ಈಗಿನ ಸನ್ನಿವೇಶಕ್ಕೆ ತಕ್ಕಂಗೆ ಈಗ ನಡೀತಾ ಇದೆ ಅನ್ನುವಂತ ಒಂದು ಮಾಹಿತಿ. ಅದ್ರ ಜೊತೆಗೆ ಮತ್ತೆ ರಾಷ್ಟ್ರಗೀತೆ, ರಾಷ್ಟ್ರ ಚಿಹ್ನೆ ಮತ್ತು ರಾಷ್ಟ್ರೀಯ ಹಬ್ಬಗಳು. ಈಗ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಕಾಮನ್ ನಾಲೆಡ್ಜ್ ಅಂತೂ ಇದ್ದೇ ಇರ್ತದೆ. ಅದರ ಸುತ್ತಾನೆ ಇನ್ನೊಂದಿಷ್ಟು ಮಾಹಿತಿನ ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ರೆ ಸಾಕಾಗುತ್ತೆ. ರಾಷ್ಟ್ರ ಚಿಹ್ನೆಗೆ ಸಂಬಂಧಪಟ್ಟಿರ್ತಕ್ಕಂಗೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಚಿಹ್ನೆ ಯಾವುದು, ಆ ರಾಷ್ಟ್ರೀಯ ಚಿಹ್ನೆಯ ಸುತ್ತ ಯಾವ ರೀತಿ, ಮತ್ತೆ ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು, ಯಾವ್ಯಾವ ಹಬ್ಬಗಳನ್ನು ನಾವು ಆಚರಣೆಯನ್ನಾಗಿ ಮಾಡ್ತೀವಿ, ಆ ಹಬ್ಬಗಳ ವಿಶೇಷತೆ. ಉದಾಹರಣೆ ಅಕ್ಟೋಬರ್ 2ರ ವಿಶೇಷತೆ ಏನು, ಅಕ್ಟೋಬರ್ 2 ಯಾವುದಕ್ಕೋಸ್ಕರ ಆಚರಣೆ ಮಾಡ್ತಾರೆ. ಸೊ ಗಾಂಧಿ ಜಯಂತಿ ಅಂತೂ ನಿಮಗೆ ಗೊತ್ತೇ ಇದೆ, ಅಕ್ಟೋಬರ್ 2ನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಆಮೇಲೆ ಅದರ ಜೊತೆಗೆ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ಕೊಳ್ತೀವಿ. January 26 ನಾವು ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ಕೊಳ್ತೀವಿ. ಯಾಕಂದ್ರೆ ನಮ್ಮ ಸಂವಿಧಾನವನ್ನ ನಾವು ಜಾರಿ ಮಾಡ್ಕೊಂಡಿರ್ತಕ್ಕಂಥ ದಿನ ಆಗಿರೋದ್ರಿಂದ. ಆಮೇಲೆ ನಾವು ಅದಾದ್ಮೇಲೆ 1947 August 15 ನಾವು ಸ್ವತಂತ್ರ ಬಂದಿರತಕ್ಕಂಥ ದಿನ. August 15 ಯಾಕೆ ಚಾಯ್ಸ್ ಮಾಡ್ಕೊಂಡ್ರು, ಅವತ್ತಿನ ದಿನಾನೇ ನಾವು ಯಾಕೆ ಇದು ಮಾಡ್ಕೋಬೇಕಾಗಿತ್ತು, ಅದ್ರ ಹಿಂದೆ ಅದ್ರ ಸುತ್ತ ಮತ್ತೆ ಓದಬೇಕಾಗಿರ್ತಕ್ಕಂಥದ್ದು ಹೀಗೆ. ಆಮೇಲೆ ಅದ್ರ ಜೊತೆಗೆ ಮತ್ತೆ ಇನ್ನ ಸಾಮಾಜಿಕ ಬದಲಾವಣೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಏನೇನಿದಾವೆ ಅಂತೇಳಿ, ನಮ್ಮ ದೇಶದಲ್ಲಿ ಜಟಿಲವಾಗಿರ್ತಕ್ಕಂಥ ಸಮಸ್ಯೆಗಳಿವು, ಇವುಗಳಿಗೆ ಏನೇನು ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ನೀವು ಇದನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ 8th 9th 10th ಪುಸ್ತಕದಲ್ಲೇ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ PU ಸೆಕೆಂಡ್ PU ಅಲ್ಲಿ ಸೋಶಿಯಾಲಜಿ ಎಂಬತಕ್ಕಂಥ ಒಂದು ಪಾರ್ಟ್ ಬರ್ತದೆ. ಅಂದ್ರೆ ಸೋಶಿಯಾಲಜಿ ಎಂಬತಕ್ಕಂಥ ಒಂದು ಪುಸ್ತಕ. ಸೊ PUಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ತೀರಾ ಹೆವಿ ಓದ್ಲಿಕ್ಕೆ ಏನು ಅವಕಾಶ ಇರೋದಿಲ್ಲ. ಸೊ ನೀವು 6th ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು 10th ಸ್ಟ್ಯಾಂಡರ್ಡ್ ವರೆಗೂ ಕೂಡ ಒಂದು ಈ ನಮ್ಮ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಆ ವಿಷಯಗಳನ್ನು ತಿಳ್ಕೊಂಡು ಅದಕ್ಕೆ ಸ್ವಲ್ಪ ಹೆಚ್ಚಿನ ಮಾಹಿತಿನ ನೀವು ಸೇರ್ಪಡೆ ಮಾಡ್ಕೋಬೇಕು ಅಂದ್ರೆ PU ಬುಕ್ ಅನ್ನ ಓದಿದ್ರೆ ಸಾಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಸಿಗುತ್ತೆ, ರಾಜ್ಯಶಾಸ್ತ್ರ ಪುಸ್ತಕದಲ್ಲಿ ಸಿಗುತ್ತೆ. ಇದೊಂದು. ಆಮೇಲೆ ನಮ್ಮ ಭಾರತ ಮತ್ತು ನೆರೆ ಹೊರೆಯ ರಾಷ್ಟ್ರಗಳೊಂದಿಗೆ ನಮ್ಮ ಈಗಿನ ಸಂಬಂಧ ಯಾವ ರೀತಿ ಇದೆ ಅಂತ ಹೇಳಿ, ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಇದು. ಈಗ ಪ್ರಸ್ತುತ ಈಗ ನಮ್ಗೆಲ್ಲ ಈಗಿನ ಇತ್ತೀಚೆಗೆ ಒಂದು ಆಪರೇಷನ್ ಸಿಂಧೂರ ಅಂತ ಹೇಳಿ ಮಾಡಿದ್ವಿ. ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವಿನ ಸಂಬಂಧ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ 1947 ಇಂದ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದಾಗ್ಲಿಂದ ಹಿಡಿದು ಅಲ್ಲಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ರೀತಿ ಸನ್ನಿವೇಶಗಳು ಕ್ರಿಯೇಟ್ ಆದವು. ಅದಾದ್ಮೇಲೆ ನೆಕ್ಸ್ಟ್ ನಾವು 1966 ಅಲ್ಲಿ ಏನಾಯ್ತು, 1962 ಅಲ್ಲಿ ಇಂಡೋ ಚೈನಾ ವಾರ್ ನಡೆದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಮಧ್ಯಪ್ರವೇಶ ಮಾಡಿತು. 1966ನೇ ಇಸ್ವಿಯಲ್ಲಿ January 10ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇವ್ರ ನಡುವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲಿ ಕೊಸಿಗಿನ್ ಎಂಬತಕ್ಕಂತ ಇವರು ರಷ್ಯಾದ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ರವರ ನಡುವೆ ಒಂದು ಒಪ್ಪಂದ ನಡೀತದೆ, ಅದನ್ನ ತಾಷ್ಕೆಂಟ್ ಒಪ್ಪಂದ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಈ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅದರ ಸುತ್ತ ಒಂದಿಷ್ಟು ಮಾಹಿತಿನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ 1972 ಅಲ್ಲಿ ಸಿಮ್ಲಾ ಒಪ್ಪಂದ ನಡೀತದೆ. ಜುಲ್ಫಿಕಾರ್ ಅಲಿ ಭುಟ್ಟೋ ಮತ್ತು ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ನಡುವೆ ನಡೆದಿರ್ತಕ್ಕಂಥ ಒಪ್ಪಂದ. ಈ ಒಪ್ಪಂದದ ಪರಿಣಾಮಗಳೇನು, ಅದರ ಸುತ್ತ ಒಂದಿಷ್ಟು ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಎಂಬತಕ್ಕಂಥದ್ದು. ಇನ್ನ ಈಗ ಇತ್ತೀಚೆಗೆ ಏರ್ ಸ್ಟ್ರೈಕ್ ಆಗಿರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಅಥವಾ ಮತ್ತೆ ಈಗ ಆಪರೇಷನ್ ಸಿಂಧೂರ ನಡೆದಿರತಕ್ಕಂಥದ್ದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿನ ನೀವು ಕಲೆ ಹಾಕಿದ್ರೆ ಚೆನ್ನಾಗಿರ್ತದೆ. ಆಮೇಲೆ ಅದ್ರ ಜೊತೆಗೆ ಇನ್ನ ಚೈನಾದೊಂದಿಗೆ ನಮ್ಮ ಬಾಂಧವ್ಯ ಮುಂಚೆಯಿಂದನೂ ಯಾವ ರೀತಿ ಇದೆ. ಸೊ ಪ್ರಾರಂಭದಿಂದಲೂ 1962 ಇಂದನೂ 1954 ಅಲ್ಲಿ ಚವೆನ್ಲಾಯ್ ಅಲ್ಲಿಂದ ತೆಗೆದುಕೊಂಡ್ರೆ 1954 ಅಲ್ಲಿ ಚವೆನ್ಲಾಯ್ ಮತ್ತು ನೆಹರೂರವರ ನಡುವೆ ಪಂಚಶೀಲ ಒಪ್ಪಂದಗಳು ಅಂತೇಳಿ ನಡೀತವೆ. ಆ ಒಪ್ಪಂದ ಆದ್ಮೇಲೆ ನಾವು ತುಂಬಾ ಇಂಡೋ ಚೀನಿ ಬಾಯಿ ಅನ್ನೋ ರೀತಿಯಲ್ಲಿ ಇದ್ವಿ. ಅದಾದ್ಮೇಲೆ ಮತ್ತೆ 1962 ಅಲ್ಲಿ ಇಂಡೋ ಚೀನಾ ವಾರ್ ಆಗುತ್ತೆ. ಆ ಇಂಡೋ ಚೀನಾ ವಾರ್ ಆದ್ಮೇಲೆ ನಮ್ಮ ಸಂಬಂಧ ಹದಗೆಡುತ್ತೆ. ಅದಾದ್ಮೇಲೆ 1971 ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಂತ ಸಂದರ್ಭದಲ್ಲಿ ಚೈನಾ ನಮಗೆ ಆಪೋಸಿಟ್ ಆಗಿ ಅದು ಅವರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಕೊಟ್ಟಿದ್ದನ್ನ ನಾವು ನೋಡಬಹುದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ವ್ಯಾಪಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಬೇರೆ ಬೇರೆ ಇನ್ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಆಮೇಲೆ ರಾಜತಾಂತ್ರಿಕ ವಿಷಯಗಳಿಗೆ ಸಂಬಂಧಪಟ್ಟಂಗೆ, ವಿದೇಶಾಂಗ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ನಮಗೆ ತಕರಾರು ತೆಗೆತಿರೋದನ್ನ ನಾವು ನೋಡಬಹುದು. ಆಮೇಲೆ ಡೋಕ್ಲಾಂ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಗಡಿ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ, ಅಂದ್ರೆ ಅಲ್ಲಿ ಒಂದಿಷ್ಟು ಪ್ರಶ್ನೆಗಳು ರೈಸ್ ಆಗುವಂತ ಸಾಧ್ಯತೆಗಳು ಲೈಟ್ ಆಗಿ ತಿಳ್ಕೊಂಡ್ರೆ ಸಾಕಾಗುತ್ತೆ ಅಂತ ನನ್ನ ಅನಿಸಿಕೆಯಲ್ಲಿ. ಸೊ ಅದ್ರ ಜೊತೆಗೆ ರಷ್ಯಾ ಅಂತೂ ಪ್ರಾರಂಭದಿಂದಲೂ ನಮಗೆ
ಅಮೆರಿಕ ದೇಶ ಒಂದ್ ಕಡೆ ನಮಗೆ ಸಪೋರ್ಟ್ ಕೊಡದೇ ಇರಬಹುದು, ಬಟ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಿರ್ತಕ್ಕಂಥ ರಾಷ್ಟ್ರ ಅಂತ ಹೇಳಿದ್ರೆ ನಮಗೆ ರಷ್ಯಾ ದೇಶ. ಇದು ಯಾವತ್ತೂ ನಮ್ಮನ್ನ ಕೈ ಬಿಟ್ಟಿಲ್ಲ ರಷ್ಯಾ ದೇಶ. ಸೊ ಪ್ರಾರಂಭದಿಂದಲೂ ಕೂಡ 1962 ಅಲ್ಲಿ ಇಂಡೋ ಚೈನಾ ವಾರದಾಗ್ಲಿಂದ ಹಿಡಿದು 1947 ಅಲ್ಲೂ ಕೂಡ ನಮಗೆ ರಷ್ಯಾ ಸಪೋರ್ಟ್ ಕೊಡ್ತು. ಆ ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸ್ಟಾರ್ಟ್ ಇದ್ದ ನಡೆದಂತ ಸಂದರ್ಭದಲ್ಲಿ ಅಲ್ಲಿಂದ ಹಿಡ್ಕೊಂಡು 1971 ವಾರದಾಗಲೂ ಕೂಡ ರಷ್ಯಾ ನಮಗೆ ಸಪೋರ್ಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಬಹುದು. ಇತ್ತೀಚೆಗೆ ರಷ್ಯಾ ಮತ್ತು ಭಾರತ ದೇಶದ ನಡುವೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನ ನಾವು ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನ ನಾವು ನೋಡಬಹುದು ಅಂತಕ್ಕಂಥ ವಿಷಯ. ಇತ್ತೀಚಿನ ಬೆಳವಣಿಗೆಗಳು ಏನೇನಾಗಿದ್ದಾವೆ ಅಂತಕ್ಕಂಥ ವಿಷಯದ ಮೇಲೆ ನೋಡ್ಕೋಬಹುದು. ಆಮೇಲೆ ಜೊತೆಗೆ ಮತ್ತೆ ನಮ್ಮ ಭಾರತ ದೇಶದೊಂದಿಗೆ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದ ನಡುವೆ ಬಾಂಗ್ಲಾ ಮತ್ತು ಶ್ರೀಲಂಕಾದ ನಡುವೆ ಈಗ ನಮ್ಮ ಭಾರತ ದೇಶ ಈಗ 1987 ಅಲ್ಲಿ ರಾಜೀವ್ ಗಾಂಧಿ ಅವರು ಏನ್ ಮಾಡಿದ್ರು, ಶ್ರೀಲಂಕಾದೊಂದಿಗೆ ಈ LTT ಉಗ್ರಗಾಮಿಗಳನ್ನ ನಾಶ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಡೋ ಶ್ರೀಲಂಕಾ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಆ ಒಪ್ಪಂದ ಯಾವ ರೀತಿ ಆ ಒಪ್ಪಂದದ ಪರಿಣಾಮವಾಗಿ ರಾಜೀವ್ ಗಾಂಧಿ ಅವರು ತನ್ನ ಪ್ರಾಣವನ್ನೇ ಕೊಡಬೇಕಾದಂತ ಸನ್ನಿವೇಶಗಳು ಕ್ರಿಯೇಟ್ ಆದವು. ರಾಜೀವ್ ಗಾಂಧಿ ಅವ್ರನ್ನ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಾಯಿಸ್ತಾರೆ ಅಂತಕ್ಕಂಥ ವಿಷಯ. ಸೊ ಇಂಡೋ ಶ್ರೀಲಂಕಾ ಆಮೇಲೆ ಇಂಡೋ ಬಾಂಗ್ಲಾ ಒಪ್ಪಂದ, ಇಂಡೋ ಬಾಂಗ್ಲಾ ನಡುವೆ ಸಂಬಂಧ ಯಾವ ರೀತಿ ಅಂದ್ರೆ 1971 ಅಲ್ಲಿ ಇವತ್ತೇನಾದ್ರೂ ಬಾಂಗ್ಲಾದೇಶ ಸ್ವತಂತ್ರ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ನಮ್ಮ ಭಾರತ ದೇಶದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವ್ರ ಮಧ್ಯೆ ಪ್ರವೇಶ ಮಾಡಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರಗೊಳಿಸಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಮತ್ತೆ ಈಗಿನ ಬೆಳವಣಿಗೆಗಳು, ಇವುಗಳ ಜೊತೆಗೆ ಈಗಿನ ಬೆಳವಣಿಗೆಗಳು ಏನೇನ್ ಆಗ್ತಿದಾವೆ ಅನ್ನೋದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದಿಷ್ಟು ವಿಷಯಗಳನ್ನ ಇಲ್ಲಿ ಕಲೆ ಹಾಕ್ಬಹುದು ನೀವು ಅಂತ ಅನ್ಕೊಳ್ತೀನಿ. ಆಮೇಲೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನ ನಾವು ಕಲೆ ಹಾಕೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ರಾಷ್ಟ್ರ ಸಂಘ ಅಂತೇಳಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪ್ರಾರಂಭವಾಯಿತು 1920 ಸನ್ನಿವೇಶದಲ್ಲಿ. ಅದಾದ ಮೇಲೆ ನಂತರದಲ್ಲಿ ಮತ್ತೆ 1945ನೇ ಇಸ್ವಿಯಲ್ಲಿ ಯಾವುದು ವಿನ್ಸ್ಟನ್ ಚರ್ಚಿಲ್, ಆಮೇಲೆ ಅದರ ಜೊತೆಗೆ ಅಮೆರಿಕದ ರೂಸ್ವೆಲ್ಟ್ ಮತ್ತೆ ರಷ್ಯಾದ ಸ್ಟಾಲಿನ್, ಈ ಮೂವರು ಮಹಾನ್ ನಾಯಕರು ಸೇರ್ಕೊಂಡು ವಿಶ್ವಸಂಸ್ಥೆನ ಸ್ಥಾಪನೆ ಮಾಡ್ಕೊಳ್ತಾರೆ. ಆ ವಿಶ್ವಸಂಸ್ಥೆನ ಯಾಕೆ ಸ್ಥಾಪನೆ ಮಾಡ್ಕೊಂಡ್ರು, ಇದು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಬಾಂಬ್ ದಾಳಿ ಆದ ನಂತರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಚ್ಚೆತ್ತುಕೊಂಡು ಈ ವರ್ಣಭೇದ ನೀತಿಯ ವಿರುದ್ಧ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಸೆಂಬರ್ 10ಕ್ಕೆ ಮಾನವ ಹಕ್ಕುಗಳ ಘೋಷಣೆ ಮಾಡಿದ್ರು. ಸೊ ಒಂದಿಷ್ಟು ಬದಲಾವಣೆಗಳೆಲ್ಲ ಆದವು. ಆಮೇಲೆ ವಿಶ್ವಸಂಸ್ಥೆ ಮತ್ತು ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಭದ್ರತಾ ಮಂಡಳಿಯಲ್ಲಿದೆ, ಅವುಗಳ ಕೇಂದ್ರ ಕಚೇರಿಗಳೆಲ್ಲಿದ್ದಾವೆ, ಭದ್ರತಾ ಮಂಡಳಿ ಕೆಲಸವೇನು, ಮತ್ತದ್ರಲ್ಲಿ ವಿಟೋ ಪವರ್ನ ಹೊಂದಿರತಕ್ಕಂಥ ರಾಷ್ಟ್ರಗಳು ಯಾವ್ಯಾವು, ಇತ್ತೀಚೆಗೆ ಆ ವಿಷಯದಲ್ಲಿ ಭಾರತದ ಪ್ರಯತ್ನ ಏನಿದೆ. ಸೊ ಇಂತಹ ಕನೆಕ್ಷನ್ಸ್ ಅನ್ನ ನಾವು ತೆಗೆದುಕೊಂಡ್ರೆ ಚೆನ್ನಾಗಿರ್ತದೆ. ಮತ್ತೆ ಅವುಗಳ ನಡುವೆ ಅವುಗಳ ಅಂಗಸಂಸ್ಥೆಗಳು ಯಾವ್ಯಾವ ರೀತಿ ಇದಾವೆ ಅಂತಕ್ಕಂಥ ಮಾಹಿತಿ. ಸೊ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನಾವು ಒಂದಿಷ್ಟು ವಿಷಯಗಳು, ಭಾರತ ಮತ್ತು UNO ನಡುವಿನ ಸಂಬಂಧ, IMF ನಡುವಿನ ಸಂಬಂಧ, ಅದ್ರ ಜೊತೆಗೆ ILOಗಳ ನಡುವಿನ ಸಂಬಂಧ, ಈ ರೀತಿಯಾಗಿ ಭಾರತ ಮತ್ತು ಅವುಗಳ ನಡುವಿನ ಈಗಿನ ಸಂಬಂಧಗಳನ್ನ ಒಂದು ಚೂರು ಮೆಲುಕು ಹಾಕಿದ್ರೆ ಒಂದಿಷ್ಟು ಮಾಹಿತಿ ನಿಮಗೆ ಸಿಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದಿಷ್ಟು ಮತ್ತೆ ಇದರಲ್ಲಿ ಮೈನ್ ಆಗಿ ಈ ಕಾಮನ್ವೆಲ್ತ್ ಒಕ್ಕೂಟ ಅಂತ ಹೇಳಿ, ಅದ್ರ ಜೊತೆಗೆ ಈ ಸಾರ್ಕ್ ಅಂತ ಹೇಳಿ, ಇವುಗಳ ಮೇಲೆ ಅಂತೂ ಸಾಮಾನ್ಯವಾಗಿ ಪ್ರಶ್ನೆಗಳು, ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಗಮನಿಸಿದಂತ ಸಂದರ್ಭದಲ್ಲಿ ನಮಗೆ ಇವುಗಳ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ರೈಸ್ ಆಗಿದೆ. ಸೊ ಸಾರ್ಕ್ ಅನ್ನ ಯಾಕೆ ಮಾಡ್ಕೊಂಡ್ರು, ಎಲ್ಲಿ ಸ್ಥಾಪನೆ ಮಾಡ್ಕೊಂಡ್ರು, ಸಾರ್ಕ್ ನ ಉದ್ದೇಶ ಏನಾಗಿದೆ, ಸಾರ್ಕ್ ನ ಎಷ್ಟನೇ ಶೃಂಗಸಭೆ ನಮ್ಮ ಇಂಡಿಯಾದಲ್ಲಿ ಅದು ಎಲ್ಲಿ ನಡೀತು, ನಮ್ಮ ಬೆಂಗಳೂರಿನಲ್ಲಿ ಯಾವಾಗ ನಡೀತು, ದೆಹಲಿಯಲ್ಲಿ ಯಾವಾಗ ನಡೀತು. ಸೊ ಇಂತಹ ಮಾಹಿತಿಗಳನ್ನ ಕಲೆ ಹಾಕೋಬೇಕಾಗುತ್ತೆ. ಮತ್ತೆ ಕಾಮನ್ವೆಲ್ತ್ ರಾಷ್ಟ್ರಗಳು ಎಂತಕ್ಕಂಥ ಕಾಮನ್ವೆಲ್ತ್ ಇಟ್ ಮೀನ್ಸ್ ಹಿಂದೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದು, ನಂತರದಲ್ಲಿ ಸ್ವತಂತ್ರಗೊಂಡಿರ್ತಕ್ಕಂಥ ಒಂದು ಟೀಮು, ಅದನ್ನು ಕಾಮನ್ವೆಲ್ತ್ ಒಕ್ಕೂಟ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಸೊ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ, ಯುರೋಪಿಯನ್ ಒಕ್ಕೂಟ ಮತ್ತೆ ಆಸಿಯಾನ್, ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಬಟ್ ಇವುಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರಶ್ನೆಗಳು ಬರ್ತವೆ ವಿಶ್ವಸಂಸ್ಥೆಯಿಂದ ಈ ಕಡೆ ನೋಡೋದಾದ್ರೆ. ಇನ್ನು ಉಳಿದಂಗೆ ಮ್ಯಾಕ್ಸಿಮಮ್ ಪೌರನೀತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಮ್ಯಾಕ್ಸಿಮಮ್ ನೀವು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ತುಂಬಾ ಚೆನ್ನಾಗಿ ತಿಳ್ಕೊಂಡ್ರೆ ಅನುಕೂಲ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಆಮೇಲೆ ಮತ್ತೆ ಮುಂದುವರೆದು ಇನ್ನು ಮಾನವ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯ, ಓಕೆ ರೈಟ್. ಮಾನವ ಸಂಪನ್ಮೂಲಗಳು ಜನಸಂಖ್ಯೆ ಆಗಿರ್ಬೋದು, ಅದರ ಪರಿಣಾಮಗಳಾಗಿರ್ಬೋದು, ಆಮೇಲೆ ಅದರ ಜೊತೆಗೆ ಬಡತನ ಆಗಿರ್ಬೋದು. ನೋಡಿ, ಮಾನವ ಸಂಪನ್ಮೂಲಗಳು, ಜನಸಂಖ್ಯೆ, ಆಮೇಲೆ ಮತ್ತೆ ಜನಸಂಖ್ಯೆಯ ಪರಿಣಾಮಗಳೇನು,
ಬಡತನ ಬಡತನ ಆಮೇಲೆ ಲಿಂಗ ಪ್ರಮಾಣ ಯಾವ ರೀತಿ ಇದೆ, ಧರ್ಮ ಮತ್ತು ಅದ್ರ ಜೊತೆಗೆ ಜಾತಿ ವ್ಯವಸ್ಥೆ, ಇವುಗಳ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸ, ಮಾನವ ಸಂಪನ್ಮೂಲಗಳು, ಆಮೇಲೆ ಆರ್ಥಿಕ ಚಟುವಟಿಕೆಗಳು, ಆರೋಗ್ಯ ಮತ್ತು ಶಿಕ್ಷಣ, ನಿರುದ್ಯೋಗ, ಬಡತನ, ಈ ವಿಷಯಗಳು. ಸೊ ನೋಡಿ ಇಲ್ಲಿ ಅಂದ್ರೆ ಇವೆಲ್ಲವೂ ನಿಮಗೆ ಹೈಸ್ಕೂಲ್ 3 ಇಯರ್ಸ್ ಬುಕ್ ಅಲ್ಲೇ ಸಿಗುತ್ತೆ. ಅದರ ಸ್ವಲ್ಪ ಮುಂದುವರೆದ ಭಾಗ ನೀವು PU ಇದು ಸೋಶಿಯಾಲಜಿ ಪುಸ್ತಕಗಳು ಮತ್ತೆ ಆ ನಮಗೆ ರಾಜ್ಯಶಾಸ್ತ್ರ ಪುಸ್ತಕಗಳು, ಇವೆರಡಲ್ಲೂ ನಿಮಗೆ ಇಷ್ಟು ಮಾಹಿತಿ ಕವರ್ ಆಗುತ್ತೆ. ಸೊ ಇದನ್ನ ನೀವು ಗಮನಿಸಬಹುದು. ಮಾನವ ಸಂಪನ್ಮೂಲಗಳು, ಜನಸಂಖ್ಯೆ, ಹಿಂದೆ ಜನಸಂಖ್ಯೆ ಯಾವ ರೀತಿ ಇತ್ತು, ಈಗಿನ ಟ್ರೆಂಡ್ ಯಾವ ರೀತಿ ಇದೆ, ಅಂದ್ರೆ ಜನಸಂಖ್ಯೆ ವಿಷಯದಲ್ಲಿ ನಮ್ಮ ದೇಶ ಹಿಂದೆ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ. ಆಮೇಲೆ ಪ್ರತಿ ಸರಿ ನಾವು ಜನಗಣತಿ ಮಾಡ್ತೀವಿ, ಜನಗಣತಿ ಮೇಲೆ ಫೋಕಸ್ ಮಾಡೋದು. ಆಮೇಲೆ ಜನಸಂಖ್ಯೆ ಅಂದ್ರೆ ಏನು, ಒಂದು ದೇಶದ ಇದು ಜನಸಾಂದ್ರತೆ ಅಂತಂದ್ರೆ ಅಂದ್ರೆ ಒಂದು ಪರ್ಟಿಕ್ಯುಲರ್ಲಿ ಜನಸಾಂದ್ರತೆ ಅಂತಂದ್ರೆ ಏನು, ಅದರ ಜೊತೆಗೆ ಆ ಜನಸಂಖ್ಯೆಯಿಂದಾಗುವಂತ ದುಷ್ಪರಿಣಾಮಗಳೇನು, ಇವುಗಳ ಮೇಲೆ ಒಂದು ಯಾವ ರೀತಿ ಅಂತ ಹೇಳಿದ್ರೆ MCQ ಕ್ವಶನ್ಸ್ ಗಳನ್ನ ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳ ಫ್ರೇಮ್ ಆಗಿರ್ತವೆ, ಈಸಿಯಾಗಿ ನೀವು ಕನೆಕ್ಟ್ ಮಾಡಬಹುದು. ಆಮೇಲೆ ಅದ್ರ ಜೊತೆಗೆ ಅದರ ಪರಿಣಾಮ ಏನು, ಮತ್ತು ಬಡತನ ರೇಷಿಯೋ ಎಷ್ಟಿದೆ, ಆಮೇಲೆ ಹಿಂದೆ ಹೆಂಗಿತ್ತು ದೇಶ, ಇವಾಗ ಯಾವ ರೀತಿ ಇದೆ, ಆಮೇಲೆ ನಮ್ಮ ಈಗಿನ GDP ಯಾವ ರೀತಿ ಇದೆ, ಮತ್ತೆ ಹಿಂದೆ ಯಾವ ರೀತಿ ಇತ್ತು, ಏನು ಎತ್ತ, ಇವುಗಳ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಮತ್ತೆ ಲಿಂಗ ಪ್ರಮಾಣ ಯಾವ ರೀತಿ ಇದೆ, ಮತ್ತೆ ಹೆಣ್ಣು ಮತ್ತು ಗಂಡಿನ ನಡುವಿನ ಲಿಂಗ ಪ್ರಮಾಣದ ವ್ಯತ್ಯಾಸ ಏನಿದೆ, ಮತ್ತೆ ಧರ್ಮ ಮತ್ತು ಜಾತಿ ವ್ಯವಸ್ಥೆಯಲ್ಲಿ ನಮ್ಮ ಭಾರತ ದೇಶದ ರೀತಿ ನೀತಿಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನೀವು ಕಲೆ ಹಾಕ್ಬೋದು, ಏನ್ ಸಮಸ್ಯೆ ಏನಿಲ್ಲ. ಆಮೇಲೆ ಅದ್ರ ಜೊತೆಗೆ ಆರೋಗ್ಯ, ಶಿಕ್ಷಣ ಮತ್ತು ನಿರುದ್ಯೋಗ, ಇವೆಲ್ಲವೂ ಹೈಸ್ಕೂಲ್ ಪುಸ್ತಕಗಳಲ್ಲೇ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇವುಗಳ ಬೇಸ್ ಮೇಲೆನೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ಜಾಸ್ತಿ ತಿಳ್ಕೊಂಡ್ರೆ ಸಾಕು ಅಂತ ಅನ್ಕೊಳ್ತೀನಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ಮೂಲನೆ ಕಾರ್ಯಕ್ರಮಗಳು ಯಾವ್ಯಾವು, ಭಾರತೀಯ ಆರ್ಥಿಕ ವ್ಯವಸ್ಥೆಯ ಕ್ಷೇತ್ರಗಳು, ಜಾಗತೀಕರಣ ಮತ್ತು ರಾಷ್ಟ್ರೀಕರಣ, ಇವುಗಳ ಮೇಲೆ ಅವಾಗ ರೇರ್ ಟೈಮ್ ಅಲ್ಲಿ ಒಂದೊಂದು ಪ್ರಶ್ನೆಗಳು ರೈಸ್ ಆಗ್ತಿರ್ತವೆ. ಸೊ ಇವುಗಳನ್ನು ಸ್ವಲ್ಪ ನಾವು ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಆಮೇಲೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂತೆ ನಾಗರಿಕರು ಮತ್ತು ಪೌರತ್ವ, ಪ್ರಜಾಪ್ರಭುತ್ವ ವ್ಯವಸ್ಥೆ, ಸ್ಥಳೀಯ ಸ್ವಯಂ ಸರ್ಕಾರಗಳು, ಪಂಚಾಯತ್ ರಾಜ್. ಈಗ ನಾಗರಿಕತ್ವದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗ್ತದೆ, ಸಿಟಿಜನ್ಶಿಪ್ ನ ಬಗ್ಗೆ. ನಾಗರಿಕರು ಮತ್ತೆ ನಾಗರಿಕತ್ವ, ಈಗ ನಾಗರಿಕರು ಮತ್ತು ನಾಗರಿಕತ್ವ ಇವೆರಡ ನಡುವೆ ವ್ಯತ್ಯಾಸ ಇದೆ. ಓಕೆ, ಸೊ ಯಾವ ವ್ಯಕ್ತಿ ಒಂದು ದೇಶದಲ್ಲಿನ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಅರ್ಹನಾಗಿರ್ತಾನೋ ಅವನು ಆ ದೇಶದ ನಾಗರಿಕ ಅಂತ ಹೇಳಿ ಕರ್ಕೊಳ್ತಾನೆ. ಯಾವ ವ್ಯಕ್ತಿ ಒಂದು ದೇಶದಲ್ಲಿನ ಸಕಲ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇರ್ತಾನೋ ಅವನು ನಾಗರಿಕತ್ವವನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳಿ ಅರ್ಥ. ಸೊ ಇವೆರಡ ನಡುವಿನ ವ್ಯತ್ಯಾಸ, ವಿದೇಶಿಗನಿಗೂ ಮತ್ತು ಭಾರತ ದೇಶದವರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು, ಅಂದ್ರೆ ಒಬ್ಬ ವಿದೇಶಿ ಪ್ರಜೆಗೂ ಮತ್ತು ಭಾರತ ದೇಶದ ಪ್ರಜೆಗೂ ಇರ್ತಕ್ಕಂಥ ಡಿಫರೆನ್ಸ್ ಏನು. ಸೊ ಇವುಗಳ ಬೇಸ್ ಮೇಲೆ ಸ್ವಲ್ಪ ಇನ್ಫಾರ್ಮೇಶನ್ ತೆಗೆದು, ಅಂದ್ರೆ ಅವನು ಬೆನಿಫಿಟ್ಸ್ ಅನ್ನ ಪಡ್ಕೊಳ್ತಿರ್ತಾನೋ ಇಲ್ವೋ, ಇವನ್ ಬೆನಿಫಿಟ್ಸ್ ಅಂದ್ರೆ ನಮ್ಮ ಭಾರತ ದೇಶದ ಪ್ರಜೆ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ತಿರ್ತಾನೋ ಇಲ್ವೋ ಎಂತಕ್ಕಂಥ ಮಾಹಿತಿ. ಸೊ ಇಂತಹ ವಿಷಯಗಳು. ಆಮೇಲೆ ಒಂದಿಷ್ಟು ಬೆನಿಫಿಟ್ಸ್ಗಳು ಅವ್ರಿಗೆ ಅಪ್ಲೈ ಆಗುತ್ತೋ ಇಲ್ವೋ, ಇವ್ರಿಗೆ ಅಪ್ಲೈ ಆಗ್ತದೋ ಇಲ್ವೋ ಅಂತಕ್ಕಂಥದ್ದು. ಇತ್ತೀಚೆಗೆ ಒಂದು ಕಾಯ್ದೆ ಮಾಡಿದ್ರು, ಏನಪ್ಪಾ ಅಂತ ಹೇಳಿದ್ರೆ ಯಾವ್ದು 2019 ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿ ಮಾಡಿದ್ರು, CAA ಮಾಡಿದ್ರು. ಅದ್ರ ಸುತ್ತ ಮತ್ತೆ ಅದನ್ನ ಸ್ಟಾಪ್ ಮಾಡಿದ್ರು. ಇತ್ತೀಚೆಗೆ 2024 ಮಾರ್ಚ್ 11ನೇ ತಾರೀಕಿಗೆ ಅದನ್ನ ಜಾರಿಗೊಳಿಸಿದ್ರು. ಅವುಗಳ ಸುತ್ತ ಒಂದಿಷ್ಟು ಮಾಹಿತಿನ ಕಲೆ ಹಾಕ್ಬಹುದು. ಆಮೇಲೆ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಒಂದು ಕಾಮನ್ ಆಗಿ ಗಮನದಲ್ಲಿ ಇಟ್ಕೊಳ್ಳಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಅಬ್ರಹಂ ಲಿಂಕನ್ ರವರ ಹೇಳಿಕೆ ಅಂತೂ ಯಾವತ್ತೂ ಫಿಕ್ಸ್ ಇರ್ತದೆ. ಅದು ಟೀಚರ್ ಪೋಸ್ಟ್ ಎಕ್ಸಾಮ್ಸ್ಗಳು ಅಂತ ಬಂದಾಗ ಇದ್ರ ಮೇಲೆ ಮಾಹಿತಿ ಅಂತೂ ನೀವು ತಿಳ್ಕೊಂಡಿರ್ಲೇಬೇಕಾಗುತ್ತೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ. ಯಾಕಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆನ ಹೊಂದಿರತಕ್ಕಂಥದ್ದು. ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಪರೋಕ್ಷ ಪ್ರಜಾಪ್ರಭುತ್ವ, ಇವೆರಡರ ನಡುವೆ ಡಿಫರೆನ್ಸ್ ಏನು? ಪ್ರತ್ಯಕ್ಷ ಪ್ರಜಾಪ್ರಭುತ್ವಕ್ಕೆ ಫೇಮಸ್ ಆಗಿರ್ತಕ್ಕಂಥ ರಾಷ್ಟ್ರಗಳು, ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಫೇಮಸ್ ಆಗಿರ್ತಕ್ಕಂಥ ರಾಷ್ಟ್ರಗಳು, ಇವುಗಳ ನಡುವೆ ಡಿಫರೆನ್ಸ್, ಮತ್ತೆ ಆ ವ್ಯವಸ್ಥೆಯಲ್ಲಿ ಗುಣಗಳೇನು ಮತ್ತೆ ಅವುಗಳ ಮತ್ತೆ ದೋಷಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ. ಸೊ ಇಂತಹ ಒಂದು ಮಾಹಿತಿ. ಮತ್ತೆ ಸ್ಥಳೀಯ ಸ್ವಯಂ ಸರ್ಕಾರಗಳು, ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂತ ಹೇಳಿ ಈಗ ಇತ್ತೀಚೆಗೆ ನಿಮ್ಗೆ ಒಂದು ಮಾಹಿತಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ. ಆಕ್ಚುಲಿ ಡಿಸೆಂಬರ್ಗೆ ಈಗ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಗಳಿಗೆ ಅಂದ್ರೆ ಸ್ಥಳೀಯ ಸ್ವಯಂ ಸರ್ಕಾರಗಳಿಗೆ ಎಲೆಕ್ಷನ್ಸ್ ಗಳನ್ನ ನಡೆಸಬೇಕಾಗಿತ್ತು, ಬಟ್ ಕಾರಣಾಂತರದಿಂದ ಹಾಗೆ ಆಗಿಲ್ಲ. ಬಟ್ ಏಪ್ರಿಲ್ ತಿಂಗಳಲ್ಲಿದೆ. ಈಗ ಇರ್ತಕ್ಕಂಥ ಗ್ರಾಮಾಡಳಿತದ ಘಟಕಗಳು ಯಾವ್ಯಾವು, ಇವಾಗ ಏನ್ ಬೆನಿಫಿಟ್ಸ್ ಬರ್ತಾ ಇದೆ, ಕೇಂದ್ರದಿಂದ ಏನ್ ಸಿಗ್ತಾ ಇದೆ, ಕೇಂದ್ರದಿಂದ ಏನ್ ಬೆನಿಫಿಟ್ಸ್ಗಳು ಸಿಗ್ತಾ ಇದಾವೆ, ನಾವು ಲೋಕಲ್ ಅಲ್ಲಿ ಹಣವನ್ನ ಜನರೇಟ್ ಮಾಡೋದಾದ್ರೆ ಯಾವ ರೀತಿ ಜನರೇಟ್ ಮಾಡಬೇಕು,
ಆಮೇಲೆ ಲೋಕಲ್ ಸೆಲ್ಫ್ ಗವರ್ಮೆಂಟ್ಗಳಿಗೆ ನಾವು ಇತ್ತೀಚೆಗೆ ಅವುಗಳನ್ನು ಪುಷಪ್ ಮಾಡ್ಲಿಕ್ಕೆ ಬಂದಿರತಕ್ಕಂತ ಒಂದಿಷ್ಟು ಯೋಜನೆಗಳು ಯಾವ್ಯಾವ ಇದಾವೆ ಅವುಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಯೋಜನಾ ಅಂತ ಹೇಳಿ ಒಂದು ಮ್ಯಾಗಝಿನ್ ಬರುತ್ತೆ, ಪ್ರತಿ ತಿಂಗಳು ಯೋಜನಾ ಅಂತೇಳಿ ಮ್ಯಾಗಝಿನ್ ಬರ್ತದೆ. ನಿಮ್ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಾದ್ರೂ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಬುಕ್ ಸ್ಟಾಲ್ಗಳಲ್ಲೂ ಸಿಗುತ್ತೆ. ಅವುಗಳ ಮೇಲೆ ಒಂದಿಷ್ಟು ಒಂದು 2 ಇಯರ್ಸ್ ನ ಹಳೆ ಮ್ಯಾಗಝಿನ್ಸ್ ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಓದಿದ್ರೇನು ಸಾಕಾಗುತ್ತೆ. ಆಮೇಲೆ ಪಂಚಾಯತ್ ರಾಜ್ ಮೊದಲಿಗೆ ಯಾವ ರೀತಿ ಎಲ್ಲಿ ಯಾವ ರೀತಿ ಇತ್ತು, ಸಂವಿಧಾನದಲ್ಲಿ ಅಳವಡಿಸಾದ್ಮೇಲೆ ಏನಾಯ್ತು, ಆಮೇಲೆ 73ನೇ ಅಮೆಂಡ್ಮೆಂಟ್ 74ನೇ ಅಮೆಂಡ್ಮೆಂಟ್ಗಳ ಸುತ್ತ ತಗೋಬೇಕಾಗುತ್ತೆ. ಪಂಚಾಯತ್ ರಾಜ್ ದಿವಸ್ ಅಂತ ಯಾವ್ದನ್ನ ಕರಿತೀವಿ. ಆಮೇಲೆ ಆರ್ಟಿಕಲ್ ಆರ್ಟಿಕಲ್ 243ರಿಂದ 243 ಓ ಏನ್ ಹೇಳ್ತದೆ, 243 ಪಿ ಇಂದ 243 ZZ ಏನ್ ಹೇಳ್ತದೆ. ಸೊ ನಗರಾಡಳಿತದ ಘಟಕಗಳು ಮತ್ತು ಗ್ರಾಮಾಡಳಿತದ ಘಟಕಗಳ ನಡುವೆ ಇರ್ತಕ್ಕಂಥ ಡಿಫರೆನ್ಸ್ ಏನು, ಆಮೇಲೆ ಮಹಾನಗರ ಪಾಲಿಕೆ ಅಂದ್ರೇನು, ಗ್ರಾಮ ಪಂಚಾಯತಿಗಳು, ಅದರ ಜೊತೆಗೆ ತಾಲೂಕ್ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು, ಇವುಗಳ ಬಗ್ಗೆ ಸಮಗ್ರ ಮಾಹಿತಿ ಅಲ್ಲದೆ ಇದ್ರು ಸ್ವಲ್ಪ ಪ್ರಮಾಣದ ಮಾಹಿತಿಯನ್ನ ಸ್ವಲ್ಪ ತಿಳ್ಕೊಂಡಿದ್ರೆ ಸಾಕು ಅಂತ ನಾನು ಅನ್ಕೊಳ್ತೀನಿ. ಸೊ ಈ ರೀತಿಯಾಗಿ ಒಂದಿಷ್ಟು ಅಂಶಗಳು. ಆಮೇಲೆ ಮತ್ತೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಗಳು. ಮಾನವ ಹಕ್ಕುಗಳ ಪ್ರಾಮುಖ್ಯತೆ ನಮಗೆ ತಿಳಿದು ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ ಎರಡನೇ ವರ್ಲ್ಡ್ ವಾರ್ ಆದ ನಂತರದಲ್ಲಿ ಮಾನವ ಹಕ್ಕುಗಳಿಗೆ ಬೆಲೆನೇ ಇರಲಿಲ್ಲ ಮುಂಚೆ. ಅದಾದ್ಮೇಲೆ ಒಂದಿಷ್ಟು ಬದಲಾವಣೆಗಳನ್ನು ತಂದ್ಕೋಬೇಕು ಅಂತೇಳಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅದು 1948 ಡಿಸೆಂಬರ್ 10ನೇ ತಾರೀಕಿಗೆ ಫ್ರಾನ್ಸ್ ದೇಶದ ಪ್ಯಾರಿಸ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡ್ತದೆ. ಅದರ ಸುತ್ತ ಒಂದಿಷ್ಟು ಮಾಹಿತಿ, ಆ ಘೋಷಣೆ ಮಾಡ್ಲಿಕ್ಕೆ ಉದ್ದೇಶ ಏನಾಗಿತ್ತು, ಅದ್ರ ಸುತ್ತ ಒಂದಿಷ್ಟು ಮಾಹಿತಿನ ನೀವು 8th 9th 10th ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಸಿಗುತ್ತೆ. ಅದೊಂದು ಮತ್ತೆ ಇತ್ತೀಚಿನ ಬೆಳವಣಿಗೆಗಳು ಏನಾಗಿದ್ದಾವೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು. ಆಮೇಲೆ ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು, ಒಂದಿಷ್ಟು ತಿದ್ದುಪಡಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಈಸಿಯಾಗಿ ನಾವು ಗೆಸ್ ಮಾಡ್ಬೋದು. ಏನಪ್ಪಾ ಅಂತ ಹೇಳಿದ್ರೆ ಒಂದು ಏನು 1ನೇ ತಿದ್ದುಪಡಿ ಇರ್ಬೋದು, 7ನೇ ತಿದ್ದುಪಡಿ ಇರ್ಬೋದು. 1ನೇ ತಿದ್ದುಪಡಿ ಇದು ಅಂದ್ರೆ 9ನೇ ಅನುಸೂಚಿಯನ್ನ ಕಾನ್ಸ್ಟಿಟ್ಯೂಷನ್ಗೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಇನ್ನು 7ನೇದು ಇದು ಏನು ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದಾಗಿರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ 15ನೇ ತಿದ್ದುಪಡಿ ಆಗಿರ್ಬೋದು. 15ನೇ ತಿದ್ದುಪಡಿ ಇದು ಏನು ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನ 1-2 ವರ್ಷ ಜಾಸ್ತಿ ಮಾಡಿದ್ದಾಗಿರ್ಬೋದು. ಅದಾದ್ಮೇಲೆ 21ನೇ ತಿದ್ದುಪಡಿಯನ್ನ ಮಾಡೋದ್ರ ಮೂಲಕ ಕಾನ್ಸ್ಟಿಟ್ಯೂಷನ್ಗೆ ಬೇಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಕೆಡ್ಯೂಲ್ 8ರಲ್ಲಿ ಬರೀ 14 ಭಾಷೆಗಳಿತ್ತು. 21ನೇ ತಿದ್ದುಪಡಿಯನ್ನ ಮಾಡೋದ್ರ ಮೂಲಕ 1967 ಅಲ್ಲಿ ತಿದ್ದುಪಡಿ ಮಾಡೋದ್ರ ಮೂಲಕ ಇಂದಿರಾ ಗಾಂಧಿ ಸರ್ಕಾರ 3 ಭಾಷೆಗಳನ್ನ ಒಂದು ಭಾಷೆ ಸಿಂಧಿ ಭಾಷೆನ ಸೇರ್ಪಡೆ ಮಾಡ್ತಾರೆ. ಅದಾದ್ಮೇಲೆ 21 ಆದ್ಮೇಲೆ ನೆಕ್ಸ್ಟ್ ಇವು 42ನೇ ಅಮೆಂಡ್ಮೆಂಟ್ ಆಗಿರ್ಬೋದು. ಅದಾದ್ಮೇಲೆ 44ನೇ ಅಮೆಂಡ್ಮೆಂಟ್ ಆಗಿರ್ಬೋದು. 42 ಮತ್ತು 44ನೇ ಅಮೆಂಡ್ಮೆಂಟ್ಗಳ ಮೇಲೆ ಯಾವಾಗಲೂ ಪ್ರಶ್ನೆಗಳು ಫಿಕ್ಸ್ ಇರ್ತವೆ. ಸೊ ಇದು 42ನೇ ತಿದ್ದುಪಡಿ ಸಂವಿಧಾನಕ್ಕೆ ನಡೆದಿರತಕ್ಕಂಥ ಅತ್ಯಂತ ದೊಡ್ಡ ತಿದ್ದುಪಡಿ ಅಂತ ಹೇಳಿ, ಇದು 2ನೇ ತಿದ್ದುಪಡಿ ಅಂತ ಹೇಳಿ ನೀವು ನೋಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ 52ನೇ ಅಮೆಂಡ್ಮೆಂಟ್ ಆಗಿರ್ಬೋದು. 52ನೇ ಅಮೆಂಡ್ಮೆಂಟ್ ಅಂತ ಹೇಳಿದ್ರೆ ಇದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಸೇರ್ಪಡೆ ಮಾಡಿದ್ದು. ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ನೀವು ಮಾಹಿತಿನ ಪಡ್ಕೋಬೇಕು ಅಂತ ಹೇಳಿದ್ರೆ ಈ 52ನೇ ತಿದ್ದುಪಡಿಯ ಮುಖೇನ ನೀವು ಪಡ್ಕೊಳ್ತೀರಿ. ರಾಜೀವ್ ಗಾಂಧಿ ಸರ್ಕಾರ ಮಾಡ್ತು. ಅದಾದ್ಮೇಲೆ ನೆಕ್ಸ್ಟ್ 61ನೇ ತಿದ್ದುಪಡಿ. 61ನೇ ತಿದ್ದುಪಡಿ ಮತದಾನದ ವಯಸ್ಸು 18 ವರ್ಷ ಇತ್ತು, ಸರಿಯಾಗಿ 21 ವರ್ಷ ಇತ್ತು, ಅದನ್ನ 18 ವರ್ಷಕ್ಕೆ ಇಳಿಸಿದಂಥದ್ದು. ಅದಾದ್ಮೇಲೆ ಮತ್ತೆ 69ನೇ ತಿದ್ದುಪಡಿ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿ ಸ್ಥಾನಮಾನವನ್ನು ಕೊಟ್ಟು 239 AA ಆರ್ಟಿಕಲ್ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಅದ್ರ ಜೊತೆಗೆ 73 ಮತ್ತೆ 74 ಇದಕ್ಕಿಂತ ಮುಂಚೆ 71ನೇ ತಿದ್ದುಪಡಿ 71ನೇ ತಿದ್ದುಪಡಿಯನ್ನ ಮಾಡೋದ್ರ ಮೂಲಕ 71ನೇ ತಿದ್ದುಪಡಿಯನ್ನ ಮಾಡೋದ್ರ ಮೂಲಕ ಮತ್ತೆ 3 ಭಾಷೆಗಳನ್ನ ಸೇರ್ಪಡೆ ಮಾಡ್ತಾರೆ. ಅದು ಮಣಿಪುರಿ, ಕೊಂಕಣಿ ಮತ್ತು ನೇಪಾಳಿ ಎಂಬತಕ್ಕಂಥ 3 ಭಾಷೆಗಳನ್ನ ಸೇರ್ಪಡೆ ಮಾಡ್ತಾರೆ. 1992 ಅಲ್ಲಿ ಮಾಡಿರ್ತಕ್ಕಂಥ ತಿದ್ದುಪಡಿ ಇದು. PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 73 ಮತ್ತು 74ನೇ ತಿದ್ದುಪಡಿಗಳು. 73ನೇ ಅಮೆಂಡ್ಮೆಂಟ್ ಇದು ಗ್ರಾಮೀಣ ಸ್ಥಳೀಯ ಘಟಕಗಳನ್ನ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. 74ನೇ ತಿದ್ದುಪಡಿ ನಗರಾಡಳಿತದ ಘಟಕಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ ಅದನ್ನು ಹೊರತುಪಡಿಸಿದ್ರೆ ಮತ್ತೆ 86ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 2008. ಇದನ್ನ ಮಸ್ಟ್ ಅಂಡ್ ಶುಡ್ ಓದ್ಲೇಬೇಕು ನೀವು. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ರಂಗದಲ್ಲಿ ಕ್ರಾಂತಿ ಎಬ್ಬಿಸಿದ ತಿದ್ದುಪಡಿ ಅಂತ ಕರೀತಾರೆ ಇದನ್ನ. 86ನೇ ಅಮೆಂಡ್ಮೆಂಟ್ ಅನ್ನ ಇದು 21A ಆರ್ಟಿಕಲ್ ಮತ್ತು 51A ಆರ್ಟಿಕಲ್ 2 ಆರ್ಟಿಕಲ್ಸ್ ಅನ್ನ ಏಕಕಾಲದಲ್ಲಿ ಸೇರ್ಪಡೆ ಮಾಡಿದಂತ ತಿದ್ದುಪಡಿ ಇದು. ವಾಜಪೇಯಿ ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು. ಅದಾದ್ಮೇಲೆ ಮತ್ತೆ 91ನೇ ತಿದ್ದುಪಡಿ
91ನೇ ತಿದ್ದುಪಡಿ ಓದ್ಲೇಬೇಕು. 91ನೇ ತಿದ್ದುಪಡಿ ಯಾಕೆ ಓದ್ಬೇಕು ಅಂತಂದ್ರೆ ಇದು ಮಂತ್ರಿಮಂಡಲದ ಗಾತ್ರವನ್ನ ನಿರ್ಧಾರ ಮಾಡಿದೆ. ಅಂದ್ರೆ ಮಂತ್ರಿಮಂಡಲದ ಗಾತ್ರ ಮುಂಚೆ ಮಂತ್ರಿಮಂಡಲದ ಗಾತ್ರ ಅಷ್ಟಿರ್ಬೇಕು ಇಷ್ಟಿರ್ಬೇಕು ಅಂತ ಏನು ರೂಲ್ಸ್ ಇರ್ಲಿಲ್ಲ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 2003ರಲ್ಲಿ ಮಂತ್ರಿಮಂಡಲದ ಗಾತ್ರವನ್ನ ಡಿಸೈಡ್ ಮಾಡ್ತಾರೆ. ಅಂದ್ರೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15% ಜಾಸ್ತಿ ಇರಬಾರ್ದು, 12% ಕಡಿಮೆ ಇರಬಾರ್ದು ಅಂತ ಹೇಳಿ. ಇದನ್ನಂತೂ ಇತ್ತೀಚೆಗೆ PSI ಎಕ್ಸಾಮ್ ಇಂದ ಹಿಡಿದು KS ಎಕ್ಸಾಮ್ ಇಂದ ಹಿಡಿದು ಮ್ಯಾಕ್ಸಿಮಮ್ ಮೂಮೆಂಟ್ಸ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆಗಳು ರೈಸ್ ಆಗಿದೆ. ಇದನ್ನು ಗಮನಿಸಬಹುದು ನಾವು. ಆಮೇಲೆ 91 ಆಯ್ತು. ಮತ್ತೆ 92ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇದು 92ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ BDMS ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ ಎಂಬತಕ್ಕಂಥ 4 ಭಾಷೆಗಳನ್ನ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. 2003ರಲ್ಲಿ ತಿದ್ದುಪಡಿ ಮಾಡಿ 2004ರಿಂದ ಜಾರಿಗೊಳಿಸಿದ್ದಾರೆ ಅಂತ ಹೇಳಿ. 92 ಆದ್ಮೇಲೆ 95ನೇ ತಿದ್ದುಪಡಿ ಅಂದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ 95ನೇ ತಿದ್ದುಪಡಿ ಅಂತ ಹೇಳಿದ್ರೆ, ನೋಡಿ, ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರದಲ್ಲಿ SC/STಗಳು ಮತ್ತು ಆಂಗ್ಲೋ ಇಂಡಿಯನ್ರಿಗೆ 60 ವರ್ಷಗಳ ಕಾಲ ಮೀಸಲಾತಿ ಕೊಡಬೇಕು ಅಂತ ಇತ್ತು. ಅದನ್ನ ಏನ್ ಮಾಡಿದ್ರು, 95ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನ 2009ರಲ್ಲಿ ಮಾಡಿ 2010ರಿಂದ ಜಾರಿಗೊಳಿಸಿದ್ರು. ಮತ್ತೆ 10 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು. 10 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು. SC/STಗಳು ಮತ್ತು ಆಂಗ್ಲೋ ಇಂಡಿಯನ್ ಮೀಸಲಾತಿ ಅಲ್ಲಿಗೆ 60 ಇಯರ್ಸ್ ಇದ್ದಿದ್ದು 70 ಇಯರ್ಸ್ ಆಯ್ತು. ಮತ್ತೆ ಇದ್ರ ಮುಂದುವರೆದ ಭಾಗವಾಗಿ 104ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿ ಆಂಗ್ಲೋ ಇಂಡಿಯನ್ ಮೀಸಲಾತಿ ತೆಗೆದುಹಾಕಿದ್ರು. SC/STಗಳ ಮೀಸಲಾತಿನ ಮತ್ತೆ 10 ಇಯರ್ಸ್ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ 95ನೇದು ತಿದ್ದುಪಡಿ ಒಂದು. ಆಮೇಲೆ 97ನೇ ತಿದ್ದುಪಡಿ ಸಹಕಾರಿ ಸಂಘಗಳು ಮತ್ತು ಸೊಸೈಟಿಗಳನ್ನ 9A ಭಾಗವನ್ನು ಸೃಷ್ಟಿಸಿ ಅದರಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು 97ನೇ ತಿದ್ದುಪಡಿ. 98ನೇ ತಿದ್ದುಪಡಿ ಹೈದರಾಬಾದ್ ಕರ್ನಾಟಕ, ಅಂದ್ರೆ ಇವಾಗ ನೀವು ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತಿಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ವಿಧಿ ಅಡಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಮೀಸಲಾತಿಯನ್ನು ಒದಗಿಸಿರೋದನ್ನ ನಾವು ನೋಡ್ತೀವಿ. 98 ಅದಾದ್ಮೇಲೆ ಇನ್ನು ಉಳಿದಂಗೆ 101, 102, 103, 104, 105 ಮತ್ತೆ 106 ತಿದ್ದುಪಡಿಗಳು. ಇದನ್ನ ಕಡ್ಡಾಯವಾಗಿ ಓದ್ಲೇಬೇಕು. ಯಾಕೆ ಅಂತಂದ್ರೆ ನೋಡಿ, ಲಾಸ್ಟ್ ಟೈಮ್ ನಿಮ್ಮ KS ಪ್ರಿಲಿಮ್ಸ್ ಮತ್ತು PSI ಎಕ್ಸಾಮ್ಸ್ ಅಲ್ಲಿ ಈ ಎಲ್ಲ ತಿದ್ದುಪಡಿಗಳಲ್ಲಿ ಒಂದು 3-4 ತಿದ್ದುಪಡಿಗಳ ಮೇಲೆ ಪ್ರಶ್ನೆ ಖಾಯಮಾಗಿ ಬಂದಿದೆ. 106 ಬಂದಿದೆ, 104 ಕೇಳಿದಾನೆ. ಸೊ ಈ ರೀತಿಯಾಗಿ 104 GST ಮಾಡಿದ್ರು. ಇವುಗಳಿಗೆ ಸಂಬಂಧಪಟ್ಟಂಗೆ ತಿದ್ದುಪಡಿ ಕಾಯ್ದೆ ಯಾವುದು ಅಂತಾನು ಕೇಳ್ತಾರೆ. 122ನೇ ತಿದ್ದುಪಡಿ ಮಸೂದೆ ಇದು ಮಂಡನೆಯಾಗಿದ್ದು, ತಿದ್ದುಪಡಿಯಾಗಿದ್ದು 101ನೇ ತಿದ್ದುಪಡಿಯಾಗಿ ಮಂಡನೆ ಆಗ್ತದೆ. ಇದು GSTಗೆ ಸಂಬಂಧಪಟ್ಟಂಗೆ ಭಾರತ ದೇಶದಾದ್ಯಂತ ಏಕರೂಪವಾಗಿರ್ತಕ್ಕಂಥ ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೊಳಿಸಿದ್ದು. ಆಮೇಲೆ 102 ಇದು ಹಿಂದುಳಿದ ವರ್ಗಗಳ ಆಯೋಗವನ್ನ, ಇದು 123ನೇ ತಿದ್ದುಪಡಿ ಮಸೂದೆ. ಇದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನ ಕೊಡ್ತು. ಅಂದ್ರೆ 338B ಆರ್ಟಿಕಲ್ ನಡಿಯಲ್ಲಿ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡ್ತು ಅಂತ ಹೇಳಿ. ಇನ್ನ 103ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಇದು 124ನೇ ತಿದ್ದುಪಡಿ ಮಸೂದೆಯಾಗಿ ಸಂಸತ್ತಿನಲ್ಲಿ ಮಂಡನೆಯಾಗಿ ಈ ಉನ್ನತ ಅಥವಾ ಮೇಲ್ವರ್ಗದವರು ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು, ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂಥವರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 10% ಅನ್ನ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಸೊ ಇದು EWS ಸರ್ಟಿಫಿಕೇಟ್ಸ್ ಅನ್ನ ನೀವು ಸಬ್ಮಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. 104 ಜಸ್ಟ್ ಮಾತಾಡಿದೆ ನಾನು, 95ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನ ಮುಂದುವರೆದ ಭಾಗ ಇದು. ಸೊ ಇದು ಮತ್ತೆ SC/STಗಳು ಮತ್ತು ಆಂಗ್ಲೋ ಇಂಡಿಯನ್ ಮೀಸಲಾತಿನ ಮತ್ತೆ 10 ಇಯರ್ಸ್ ಎಕ್ಸ್ಟೆಂಡ್ ಮಾಡಿತ್ತು. ಇಲ್ಲಿಗೆ ಬಂದು 104ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ 2019ರಲ್ಲಿ ತಿದ್ದುಪಡಿ ಮಾಡಿ 2020ರಿಂದ ಜಾರಿಗೆ ಬರುವಂತೆ ಮತ್ತೆ 10 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು SC/STಗಳ ಮೀಸಲಾತಿನ. ಆದ್ರೆ ಆಂಗ್ಲೋ ಇಂಡಿಯನ್ ಮೀಸಲಾತಿನ ತೆಗೆದುಹಾಕಿದ್ದಾರೆ. ಆಮೇಲೆ 105ನೇದು ಅಂದ್ರೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಸಿದ್ಧಪಡಿಸ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ನಿಭಾಯಿಸ್ತಾ ಇತ್ತು. ಅದನ್ನ ಹೊರತುಪಡಿಸಿ ಕೇಂದ್ರಕ್ಕೆ ಹೆವಿ ಆಗುತ್ತೆ ಅಂತ ಹೇಳಿ ಮತ್ತೆ ಏನ್ ಮಾಡಿದ್ರು, ಅದನ್ನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಸಿದ್ಧಪಡಿಸ್ತಕ್ಕಂಥ ಜವಾಬ್ದಾರಿನ ಕೊಡ್ತಾರೆ. ಇದು 126ನೇ ತಿದ್ದುಪಡಿ ಮಸೂದೆ, 104ನೇ ತಿದ್ದುಪಡಿ, ಅಂದ್ರೆ 104ನೇದು 126ನೇ ತಿದ್ದುಪಡಿ ಮಸೂದೆ, 105ನೇದು 127ನೇ ತಿದ್ದುಪಡಿ ಮಸೂದೆ. ಅಂದ್ರೆ 105ನೇ ತಿದ್ದುಪಡಿ ಕಾಯ್ದೆ, 127ನೇ ತಿದ್ದುಪಡಿ ಮಸೂದೆ. ಆಮೇಲೆ 106ನೇದು ಮಹಿಳೆಯರಿಗೆ 33% ಮಹಿಳಾ ಮೀಸಲಾತಿನ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಕೊಟ್ಟಿದ್ದಾರೆ. ಅದು 2029ರಿಂದ ಲೋಕಸಭಾ ಎಲೆಕ್ಷನ್ಸ್ ಇಂದ ಅಪ್ಲೈ ಆಗುತ್ತೆ. ಸೊ ಮುಂದಿನ 15 ವರ್ಷಗಳ ಕಾಲ ಮತ್ತೆ ಮುಂದುವರಿಯುತ್ತದೆ ಅಂತಕ್ಕಂಥ ವಿಷಯ. ಈಗ ಏನ್ ನಾನು ತಿದ್ದುಪಡಿಗಳು ಮಾತಾಡಿದ್ದೀನಿ, ನಾನು ಇಷ್ಟೊತ್ತರೆಗೂ ಈ ನಮ್ಮ ಪೌರನೀತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನ್ ಡಿಸ್ಕಷನ್ ಮಾಡಿದ್ನೋ ಇದೇ ವೇಯಲ್ಲಿ ನೀವು ಪ್ರಿಪರೇಷನ್ ಮಾಡ್ಕೊಳ್ತಾ ಬಂದ್ರಿ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ
ನನ್ನ ವಿಷಯದಲ್ಲಿ ಎಷ್ಟು ಸಬ್ಜೆಕ್ಟ್ ಅಂದ್ರೆ ಎಷ್ಟು ಕ್ವಶನ್ಸ್ಗಳು ಬರ್ತಾವೋ ಆ ಎಲ್ಲಾ ಪ್ರಶ್ನೆಗಳನ್ನ ಕವರ್ ಮಾಡಬಹುದು ಅಂತ ಹೇಳ್ತಾ, ಮತ್ತೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ GPSTR ಗೆ ಸಂಬಂಧಪಟ್ಟಂಗೆ ನಮ್ಮ ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ವತಿಯಿಂದ ಇನ್ನು ಕೆಲವು ದಿನಗಳು ಜನವರಿ ತಿಂಗಳಲ್ಲಿ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಜನವರಿ 5ನೇ ತಾರೀಕಿನಿಂದ ಬ್ಯಾಚಸ್ಗಳು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇತ್ತೀಚೆಗೆ TET ಬ್ಯಾಚ್ಗಳು ನಡೆದವು. TET ಬ್ಯಾಚ್ಗಳಲ್ಲೂ ಸಹ ವಿದ್ಯಾರ್ಥಿಗಳು ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಟ್ಟರು. ತುಂಬಾ ಚೆನ್ನಾಗಿದೆ ಸರ್, ನಿಮ್ಮ ಸಂಸ್ಥೆಗೆ ಬಂದಿದ್ದು ಬಹಳ ಒಳ್ಳೇದಾಯ್ತು ಅಂತ ಹೇಳಿ. ಸೊ ನಾವಂತೂ ಗ್ಯಾರಂಟಿ ಕೊಡ್ತೀವಿ, ನಿಮಗೆ ಬೇಕಾಗಿರತಕ್ಕಂತ ಒಂದಿಷ್ಟು ಉತ್ತಮವಾಗಿರ್ತಕ್ಕಂಥ ಮಾಹಿತಿನ ಪಡ್ಕೊಳ್ಳಿ, ಸಕ್ಸಸ್ ಅನ್ನ ಪಡ್ಕೊಳ್ಳಿ. ಅದನ್ನ ನಾವು ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿ ನೀವು ಇಲ್ಲಿ ಬಂದು ಅದರ ಸದುಪಯೋಗನ ಪಡ್ಕೊಂಡಾಗಲೇ ಅದರ ರುಚಿ ಏನು ಅಂತ ಗೊತ್ತಾಗೋದು ಅಂತ ಹೇಳ್ತಾ, ಮೈ ಡಿಯರ್ ಆಲ್ ಫ್ರೆಂಡ್ಸ್, ನಾವು ನಿಮ್ಮೊಂದಿಗೆ ಯಾವತ್ತೂ ಇರ್ತೀವಿ. ನಾನು ಶಿವಕುಮಾರ್ ಚೌಹಾಣ್, ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ವತಿಯಿಂದ ಎಲ್ರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.